ಬೇಕು. ಯಾರು ಬಂಧನದಲ್ಲಿರಲಿಕ್ಕೆ ಇಷ್ಟಪಡಲ್ಲ. ಮತ್ತು ಮೋಕ್ಷ ಬೇಕು ಅಂದಾಗ ಅದಕ್ಕೆ ಏನು ತಿಳ್ಕೊಂಡ್ರೆ ಮೋಕ್ಷ ಬರುತ್ತೋ ಅದನ್ನು ತಿಳ್ಕೊಳ್ಳೋ ಉತ್ಸಾಹನೂ ಇರಬೇಕು. ಅಥವಾ ಅದನ್ನು ನಾವು ಕೇಳೋದು ಅರ್ಥ ಆಗಲ್ಲ ಅಂದಾಗ ಏನು ಸಾಧನೆ ಮಾಡಿದ್ರೆ ಅಂತಃಕರಣ ಅನ್ನತಕ್ಕಂಥ ತಯಾರಾಗುತ್ತೋ ಆ ಸಾಧನೆ ಮಾಡೋ ಉತ್ಸಾಹನೂ ಇರಬೇಕು. ಅದಕ್ಕೆ ಸಾಮಾನ್ಯ ಜನ ಯಾವ ರೀತಿ ಇರ್ತಾರಪ್ಪ ಅಂದರೆ, ಒಬ್ಬ ನಾವೊಂದು ಜೈಲಿಗೆ ಹಾಕಿದ್ರಂತೆ, ಕ್ರಿಮಿನಲ್ ಕೇಸ್ ಬೇರೆಯವನು, 7 ವರ್ಷ ಕಾಲ ಜೈಲಾಯಿತು. ಸರಿ, ಭಾರತ ದೇಶದಲ್ಲಿ ಯಾವ ಆಫೀಸ್ ಸರಿಯಾಗಿ ಕೆಲಸ ಮಾಡಲ್ಲ, ಬಂದು ಮಿನಿಸ್ಟ್ರಿ ಯಾವುದೇ ಆಗಲಿ ಏನೋ ಮಾಡ್ತಿರ್ತಾಗಲಿ, ಈ ಜನಗಳನ್ನ ಸರಿ ಮಾಡಬೇಕು, ಒಳ್ಳೆ ನಡತೆ ಇದ್ದೇನೆ ದೇಶ ಚೆನ್ನಾಗಾಗುತ್ತೆ ಅನ್ನೋದು ಯೋಚನೆ ಮಾಡಲ್ಲ. ಸುಮ್ಮನೆ ಎಲ್ಲರೂ ಕೆಡಿಸಿ ಕುಲ್ಗೇಡ್ಸಿ ಇಟ್ಬಿಟ್ಟಿದ್ದಾರೆ, ಯಾರು ಕೆಲಸ ಮಾಡಲ್ಲ. ಅದೇ ಜೈಲು ಸೂಪರ್ಡೆಂಟು ಜೈಲು ಸ್ಟಾಫು ಕೆಲಸ ಮಾಡಲಿಲ್ಲ. ಯಾವತ್ತು ಅವನು ರಿಲೀಸ್ ಮಾಡಬೇಕಾಗಿತ್ತೋ ಆ 7 ವರ್ಷ ಶಿಕ್ಷೆ ಆಗಿತ್ತಲ್ಲ, ಅವನು ಯಾವ ಡೇಟ್ಗೆ ಬಿಡಬೇಕಾಗಿತ್ತು ಜೈಲಿಂದ ಆ ಡೇಟಿಗೆ ಬಿಡಲಿಲ್ಲ. ಆಮೇಲೆ ಯಾವತ್ತೋ ಫೈಲ್ ನೋಡ್ತಾರೆ 6 ತಿಂಗಳು ಜಾಸ್ತಿ ಆಗಿಬಿಟ್ಟಿದೆ. ಅವಾಗ ಭಯ ಬಂತು ಜೈಲು ಸೂಪರ್ಡೆಂಟು ಜೈಲು ಸ್ಟಾಫ್ಗೆಲ್ಲ, 6 ತಿಂಗಳು ಜಾಸ್ತಿ ಇಟ್ಕೊಂಡ್ಬಿಟ್ಟಿದ್ದೀವಿ, ಏನು ಗಲಾಟೆ ಮಾಡ್ತಾನೇನೋ, ಮೊದಲೇ ಕ್ರಿಮಿನಲ್ ಕೇಸು ಅಂದ್ಬಿಟ್ಟು ಅವನು ಕರೆದು ಆಫೀಸಲ್ಲಿ ಕಾಫಿ ಟಿಫನ್ ಎಲ್ಲ ಕೊಟ್ಟು, ಅಪ್ಪ ನಿನ್ನ ಇವತ್ತು ರಿಲೀಸ್ ಮಾಡ್ತಾಯಿದ್ದೀವಿ, ಹೋಗು, ನೀನು 6 ತಿಂಗಳು ಮುಂಚೆನೇ ಮಾಡಬೇಕಾಗಿತ್ತು, ನಮಗೆ ತಪ್ಪಾಗಿದೆ, ನೀನೇನು ಕೋಪ ಮಾಡ್ಕೋಬೇಡ ಅಂತೆಲ್ಲ ಸಮಾಧಾನ ಹೇಳಿದ್ರೆ ಅವನು ಹೇಳ್ತಾನೆ, ಯಾಕೆ ಇಷ್ಟು ಒದ್ದಾಡ್ತೀರ ನೀವು, 6 ತಿಂಗಳಿಗೆ ಇಷ್ಟು ಯಾಕೆ ಭಯಪಡ್ತೀರಾ, ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ ನೋಡಿ, ಅವಾಗ 6 ತಿಂಗಳು ಕಳ್ಕೊಳ್ಳಿ. ನಾವು ಮೋಕ್ಷ ಬೇಕಂತೀವಿ, ಹೇಗಿದ್ದೀವೋ ಹಾಗೆ ಇರ್ತೀವಿ. ಬದಲಾವಣೆ ಅನ್ನತಕ್ಕಂಥದ್ದು ಬರಬೇಕು. ಅದೇ ಬದಲಾವಣೆ ಸಾಮಾನ್ಯವಾಗಿ ಉನ್ನತ ಬದಲಾವಣೆ ಭಾಳ ಕಷ್ಟ. ದೈವಿ ಸಂಪತ್ತಿನ ಮತ್ತೆ ಜ್ಞಾನಯೋಗ ವ್ಯವಸ್ಥಿತಿ ಅನ್ನತಕ್ಕಂಥ ದೈವಿ ಸಂಪತ್ತು ಬರೋಕ್ಕೆ ಇನ್ನೂ ಕಷ್ಟ. ಬಟ್ ಈ ರಾಕ್ಷಸಿ ಸಂಪತ್ತು ಬರಬೇಕಾ ಅದಕ್ಕೇನು ಪ್ರಯತ್ನ ಬೇಕಿಲ್ಲ. ಆದರೆ ಸಾಕಷ್ಟು ಶ್ರಮ ತಗೊಂಡು ಅಂತಃಕರಣ ತಯಾರು ಮಾಡಿಕೊಂಡು ನಾವು ಶ್ರವಣ ಮಾಡಿದ್ರೆ ಆಗ ನಷ್ಟೋ ಮೋಹ ಸ್ಮೃತಿಯಲ್ಲಂತಹ ಮೋಹ ಅನ್ನತಕ್ಕಂಥದ್ದು ಬಿದ್ದೋಯ್ತು. ಮೋಹ ಅನ್ನತಕ್ಕಂಥದ್ದೇ ದುಃಖಕ್ಕೆ ಮೂಲ, ಸರ್ವ ಅನಂತ ಮೂಲ, ನಾನು ನನ್ನದು, ಅಹಮಿದಂ ಮಮ ಇದಂ ಅನ್ನತಕ್ಕಂಥದ್ದೇ ಸರ್ವ ಅನರ್ಥ ಮೂಲ. ಅದು ಬಿದ್ದರೆ ಇನ್ನು ಸ್ವಸ್ವರೂಪದಲ್ಲಿ ಉಳಿತೀವಿ, ಆನಂದ ಇರುತ್ತೆ. ಸೊ ಇದನ್ನು ಸಂಜಯನು ಕೇಳಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದ. ಆದರೆ ಧೃತರಾಷ್ಟ್ರನಿಗೆ ಏನು ಅರ್ಥವಾಗಲಿಲ್ಲ, ಮೋಹದಲ್ಲೇ ಹೊರಟೋದ. ಸಂಜಯನಿಗೆ ಸ್ವಲ್ಪ ಅರ್ಥ ಆಯಿತು. ಮತ್ತೆ ಅದರ ಮನಸ್ಸು ತಂದುಕೊಂಡು ಮನನ ಮಾಡಿಕೊಂಡು ಆನಂದವಾಗಿದ್ದಾರೆ ಸಂಜಯ್ ಕೂಡ. ಅದೇ ರೀತಿ ನಾವು ಮತ್ತೆ ಮನಸ್ಸು ತಂದ್ಕೋಬೇಕು. ಆತ 76ನೇ ಶ್ಲೋಕವನ್ನು ನೋಡಿ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ 18ೋऽಧ್ಯಾಯಃ. ಮೋಕ್ಷಸನ್ಯಾಸಯೋಗಃ. ಸಂಜಯ ಉವಾಚ. 76ನೇ ಶ್ಲೋಕ. ರಾಜನ್ ಸಂಸ್ಕೃತ್ಯ ಸಂಸ್ಮೃತ್ಯ ಅಲ್ಲಿ ಮಾವತ್ತು ಹೊಟ್ಟು ಸುಳಿದೆ. ಸಂಸ್ಮೃತ್ಯ ರಾಜಂ ಸಂಸ್ಮೃತ್ಯ ಸಂಸ್ಕೃತ್ಯ ಅಂತ ಹೇಳ್ತಿದ್ದೀರ. ಸಂಸ್ಮೃತ್ಯ ರಾಜಂ ಸಂಸ್ಮೃತ್ಯ ಸಂವಾದಮಿಮದ್ಭುತಂ ಕೇಶವಾರ್ಜುನಯೋಃ ಪುಣ್ಯಂ
ಹೃಷ್ಯಾಮಿ ಚ ಓ ರಾಜ ಕೇಶವಾರ್ಜುನ ಈ ಅದ್ಭುತವಾದ ಪುಣ್ಯ ಸಂವಾದವನ್ನು ನೆನೆಸಿಕೊಂಡು ಮತ್ತೆ ಮತ್ತೆ ಹರ್ಷಗೊಳ್ಳುತ್ತಿದ್ದೇನೆ. ಅಂದರೆ ಒಂದು ಸಲ ಚೆನ್ನಾಗಿ ಅರ್ಥ ಆಯಿತು ಅಂದರೆ ಮತ್ತೆ ಮತ್ತೆ ನೆನೆಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಅಂದರೆ ಶರೀರ ಅಭಿಮಾನ ಅನ್ನತಕ್ಕಂಥದ್ದು ನನ್ನದು ಅನ್ನತಕ್ಕಂಥ ಅಭಿಮಾನ ಮೊದಲು ಕಳ್ಕೋಬೇಕು. ಆಮೇಲೆ ಶರೀರವೇ ನಾನು ಅನ್ನತಕ್ಕಂಥ ಅಭಿಮಾನನೂ ಬಿದ್ದು ಹೋಗಬೇಕು. ಬಿದ್ದು ಹೋದರೆ ಸಂಸ್ಥೆಗಳು ಉಳಿತೀವಿ. ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ಸಲ ನಮ್ಗೆ ಅರ್ಥ ಆಗಿಬಿಟ್ರೆ ಮತ್ತೆ ಮರ್ತೋಗಲ್ಲ. ಸಾಮಾನ್ಯ ಹೇಳ್ತಾರೆ ಅರ್ಥ ಆಗುತ್ತೆ ಮರ್ತೋಗ್ತೀವಿ ಅಂತ. ಈಗ ನೀವು ಯಾವ ಬ್ಯಾಂಕಲ್ಲಿ ದುಡ್ಡಿಟ್ಟಿರೋ ಮರ್ತೋಗಿ, ನಿಮ್ಮ ಹೆಸರು ಮರ್ತೋಗಿ, ನಿಮ್ಮ ಮನೆ ಮರ್ತೋಗಿ. ಯಾಕೆ? ಚೆನ್ನಾಗಿ ಅರ್ಥ ಆಗಿದೆ ಅವೆಲ್ಲ, ಅದಕ್ಕೆ ಮರ್ತೋಗಲ್ಲ. ಇದು ಅರ್ಥ ಆದಂತೆ ಇರುತ್ತೆ. ಎಲ್ಲಿ ಶ್ರವಣ ಮಾಡತಕ್ಕಂಥ ಸಮಯದಲ್ಲಿ ಅರ್ಥ ಆದಂತೆ ಇರುತ್ತೆ. ಶ್ರವಣ ಮುಗೀತಂದರೆ ಅಹಂಕಾರ, ಯಾವುದೋ ಒಂದು ಶ್ಲೋಕ ಇದೆ, ಅಹಂಕಾರ ಕಾದಿರುತ್ತಂತೆ. ನಾನು ಒಳಗಡೆ ಬರಲ್ಲ, ಯಾಕೆಂದ್ರೆ ಸ್ವಾಮಿ ನಾನು ತೆಗೆದುಹಾಕ್ಬಿಡ್ತಾರೆ, ಬೆಲೆ ಇಲ್ಲ ನನಗೆ. ಸೊ ನೀನು ಹೋಗಿ ಕೇಳ್ಕೊಂಬ, ನಾನು ಇಲ್ಲೇ ಕೂತಿ ಚಪ್ಪಲಿ ಬಿಟ್ಟಾಗ ಅಲ್ಲೇ ಇರುತ್ತಂತ ಅಹಂಕಾರ. ನಾನು ಚಪ್ಪಲಿ ಬಿಡ್ತೀನಿ, ಚಪ್ಪಲಿ ಬಿಡೋ ಕಡೆ ಇರ್ತೀನಿ, ನಿನ್ನ ಚಪ್ಪಲಿನಲ್ಲಿ ಕೂತಿರ್ತೀನಿ, ನೀನು ಮತ್ತೆ ಬಾ, ನೀನು ಸೇರ್ಕೊಳ್ತೀನಿ ಅನ್ನುತ್ತಂತ ಅಹಂಕಾರ. ಅದಕ್ಕೆ ಇಲ್ಲಿ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ನಾನು ಅನ್ನತಕ್ಕಂಥ ಎಲ್ಲ ನೀನಲ್ಲ ಅಂತ ತೆಗೆದುಹಾಕಿ ತತ್ವಮಸಿ ಉಳಿದಿದ್ದು ನೀನೇ ಅಂದರೆ ನಮಗೆ ಸ್ವಲ್ಪ ಸಮಾಧಾನ ಬರುತ್ತೆ. ಅದು ಹೋದ ತಕ್ಷಣ ಅಹಂಕಾರ ಎತ್ಕೊಳ್ಳುತ್ತೆ. ಅಹಂಕಾರ ಎತ್ಕೊಂಡ್ರೆ ಅದು ವ್ಯವಹಾರ ಎಲ್ಲ ಶುರುವಾಗುತ್ತೆ. ಈ ಅದು ನಂದಿ ಬೆಟ್ಟದ ಹತ್ರ ದೇವನಹಳ್ಳಿ ಅಂತ ಒಂದು ಊರಿದೆ. ಬ್ಯಾಂಗ್ಳೂರಿಂದ ಆ ದೇವನಹಳ್ಳಿ ಬರೋ ಮಧ್ಯದಲ್ಲಿ ಒಂದು ಯಾವ್ದು ಅಕ್ಕೈಮನ್ ಬೆಟ್ಟ ಅಂತಿದೆಯಂತ. ಹೋಗಿದ್ದೀರಾ? ನೋಡಿಲ್ವಾ? ನೋಡಿದ್ರು ಅಂತ ಚೆನ್ನಾಗಿ, ಈ ದೃಷ್ಟಾಂತ ಚೆನ್ನಾಗಿ ಅರ್ಥ ಆಗುತ್ತೆ. ಅಕ್ಕೈಮನ್ ಬೆಟ್ಟ ಅಲ್ಲಿ ಈ ದೆವ್ವ ಹಿಡಿದವರು ಅಲ್ಲಿ ಹೋಗ್ಬಿಟ್ಟು ಬಂದರೆ ದೆವ್ವ ಬಿಡುತ್ತೆ ಅಂತ. ನನಗಂತ ಯಾವತ್ತೂ ತಿಳಿದಿಲ್ಲ ದೆವ್ವ. ನಿಜವಾಗ್ಲೂ ಈ ಮನುಷ್ಯನೇ ಒಂದು ದೆವ್ವ, ಇವನು ದೈವ ಸ್ವರೂಪ. ಆದರೆ ನಾನು ಅನ್ನೋ ಅಹಂಕಾರದಿಂದ ಇವನೇ ದೆವ್ವ ಆಗ್ತಾನೆ. ಆ ಕಟ್ಟಿಗೆ ತೆಗೆದಿಟ್ಕೊಂಬಿಡಿ, ಮತ್ತೆ ಗಲಾಟೆ ಮಾಡಬೇಡಿ. ಮಗು ಕೂಡಿಸ್ಕೊಳ್ಳಿ. ಯಾರು ಕೂಡಲ್ಲ ಮಗು. ಏಯ್ ಕೂತ್ಕೊ, ನಡಿ, ಕರ್ಕೊಳ್ಳಿ. ಕೊಡು, ಸುಮ್ಮನೆ ಕೊಡು. ಮೆಕ್ಕಾಗಿ ಹೋದಾಗ ಮುಸ್ಲಿಮ್ಸು ಅದೊಂದು ಕಂಬ ಇರುತ್ತೆ, ಅದು ದೆವ್ವ ಅಂತ. ಅದಕ್ಕೆ ಕಲ್ಲೊಡೆಯಕ್ಕೆ ಹೋಗ್ತಾರೆ. ಕಲ್ಲೊಡೆಯಕ್ಕೆ ಹೋಗಿ ಸುಮಾರು ಪ್ರತಿ ವರ್ಷವೂ 100 ಜನ 150 ಜನ ಸತ್ತೋಗ್ತಾರೆ ಆ ನುಗ್ಲಾದಲ್ಲಿ. ಯಾಕೆ? ಆ ಸ್ತಂಭದಲ್ಲಿ ದೆವ್ವ ಇಲ್ಲ, ಇವರೆಲ್ಲ ದೆವ್ವಗಳು. ಅದೇ ರೀತಿ ಈ ಮನುಷ್ಯ ಏನು ದೆವ್ವ ಹಿಡಿದಿದೆ ಅಂತಾನೆ. ಇವನೇ ಒಂದು ದೆವ್ವ ಥರ ತಯಾರಾಗಿದ್ದಾನೆ. ಇಲ್ಲಿ ಮೆಂಟಲ್ ಹಾಲ್ಸಿನೇಷನ್ ಅಂತಾರೆ. ಸರಿ, ಅಲ್ಲಿ ಹೋಗಿದ್ರೆ ದೆವ್ವ ಆ ಅಕ್ಕೈ ಮುಂದೆ ದರ್ಶನ ಮಾಡ್ಕೊಂಬಂದರೆ ದೆವ್ವ ಬಿಟ್ಟು ಹೋಗುತ್ತೆ ಅಂತ. ಆ ದೆವ್ವಗಳು ಏನು ಮಾಡುತ್ತೆ ಅಂತಂದರೆ, ಇವ್ರು ಬೆಟ್ಟ ಹತ್ತಬೇಕಾದ್ರೆ ಅಲ್ಲೊಂದು ಬೇವಿನ ಮರ ಇದೆಯಂತೆ ಕೆಳಗಡೆ. ಇವ್ರನ್ನ ಬಿಟ್ಟು ಆ ಬೇವಿನ ಮರದಲ್ಲೇ ಕೂತಿರುತ್ತಂತೆ ಯಾವುದೋ ದೆವ್ವಗಳು. ಇವ್ರು ಹೋಗಿ ದರ್ಶನ ಮಾಡ್ಕೊಂಡು ವಾಪಸ್ ಬಂದಮೇಲೆ ಇವರನ್ನೇ ಸೇರ್ಕೊಳ್ಳುತ್ತಂತೆ. ಯಾಕೆಂದರೆ ದೇವಿ ದರ್ಶನಕ್ಕೆ ಹೋಗಲ್ಲ ಅವು ದೆವ್ವಗಳು ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲೂ ಈ ಅಹಂಕಾರ ಅನ್ನತಕ್ಕಂಥ ದೆವ್ವ ಅದು ಚಪ್ಪಲಿ ಬಿಟ್ಟಾಗ ಅಲ್ಲೇ ಕೂತಿರುತ್ತೆ, ಒಳಗಡೆ ಬರೋಲ್ಲ. ಯಾಕೆ ನಮ್ಮ ಸ್ವಾಮೀಜಿ ತೆಗೆದು ಹಾಕ್ತಾರೆ, ಅದು ಬೇಡ ಅಂತ. ಮತ್ತೆ ವಾಪಸ್ ಹೋದರೆ ನಮ್ಮನ್ನೇ ಸೇರಿಕೊಳ್ಳುತ್ತೆ. ಯಾಕಪ್ಪ ಅಂದರೆ ಅರ್ಥ ಆಗಿರಲ್ಲ. ಇಲ್ಲಿ ಸ್ವಾಮಿಗಳು ಎಲ್ಲ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಎಲ್ಲವನ್ನು ತೆಗೆದುಹಾಕಿ ನಾನು ಅನ್ನತಕ್ಕಂಥ ಅನಿಸಿಕೆ ಇಲ್ದಿರ, ನಾನು ಇದ್ದೀನಿ ಅಂತಕ್ಕಂಥ ಅನಿಸಿಕೆ ಇಲ್ದಿರ ಇರತಕ್ಕಂಥ ಪವಿತ್ರವಾದಂಥ ಅಸ್ತಿತ್ವನೇ ನೀನು ಅಂತ ಅಲ್ಲಿ ಕರ್ಕೊಂಡೋಗಿ ಅದೇ ನೀನು ಅಂತ ಹೇಳಿದಾಗ ಸ್ವಲ್ಪ ಅರ್ಥ ಆದಾಗಿರುತ್ತೆ. ಮತ್ತೆ ಅಹಂಕಾರ ಬರುತ್ತೆ. ಆದ ಕಾರಣ ವ್ಯವಹಾರ ಮಾಡಬೇಕಾದ್ರೆ ಮತ್ತೆ ಯಾಕೆ ಮನಸ್ಸಿಗೆ ತಂದ್ಕೋಬೇಕು ಅಂದರೆ, ವ್ಯವಹಾರ ಮಾಡತಕ್ಕಂಥ ಸಮಯದಲ್ಲಿ
ಇಲ್ಲಿ ಏನು ಕೇಳಿರ್ತೀವೋ ಅದನ್ನು ತಂದುಕೊಂಡು ಆಮೇಲೆ ವ್ಯವಹಾರ ಮಾಡಬೇಕು. ನಾನು ಹೇಳಿದ್ನಲ್ಲ, ಮನೆಗೆ ಹೋದರು ವಾರಗೀತೆ ಬಂದ್ಬಿಟ್ಲು ವಿವೇಕಾನಂದ ಅಂತ ವಾರಗೀತೆ ಅಂದರು. ಸ್ವಲ್ಪ ತಾಳು, ಎಲ್ಲ ಕಡೆಯೂ ಪರಮಾತ್ಮನಿದ್ದಾನೆ ಅಂತ ಹೇಳಿದ್ದಾರೆ ಸ್ವಾಮೀಜಿ, ಹೌದಾ? ಇವಾಗ ಅಂತಿರೋಳು ಪರಮಾತ್ಮನೇ, ಅನ್ನಿಸ್ಕೊಳ್ಳೋ ನಾನು ಪರಮಾತ್ಮನೇ, ಎಲ್ಲರಿರ್ತಕ್ಕ ಒಂದೇ ವಸ್ತು, ಮತ್ತು ಇನ್ಯಾಕೆ ಕೋಪ ಮಾಡ್ಕೋಬೇಕು ಅಂತ ಈ ರೀತಿ ನಾವು ಮತ್ತೆ ಮತ್ತೆ ಮನಸ್ಸು ತಂದ್ಕೊಂಡು ಅಹಂಕಾರ ತೆಗೆದುಹಾಕ್ಕೊಳ್ತಾ ಇರಬೇಕು. ಯಾವಾಗ ಯಾವ ಅಹಂಕಾರ ಬರುತ್ತೋ ತೆಗೆದುಹಾಕ್ಕೊಳ್ತಾ ಇರಬೇಕು. ಮತ್ತು ಯಾರ ಜೊತೆ ವ್ಯವಹಾರ ಮಾಡ್ತೀವಿ ಅನ್ನತಕ್ಕಂಥ ಚೆನ್ನಾಗಿ ನಾವು ಕಟ್ಕೊಂಡಿರ್ಬೇಕು. ಹೇಳಿದ್ರೆ ಜನ ಫಿಲಾಸಫರ್ ಹೋಗ್ತಿರ್ತಾರೆ, ಯಾರು ಕಟ್ಕೊಂಡು ನಾನು ಕೇಳ್ಕೊಂಡು ಹೊರಟೋಗ್ತಾನೆ, ಕಟ್ಕೊಂಡು ಬಿಸಾಕಿ ಕೋಲ್ ಯಾಕೆ ಬಿಸಾಕ್ತಿಯಪ್ಪ ತಗೋ ಅಂತ ಕೋಲ್ ಕೊಡ್ತಾರೆ. ತಿರುಗಿಸಿ ನೀವೊಂದು 4 ಬಿಟ್ಟು ಮತ್ತೆ ನೀವು ಸುದ್ದಿ ಬರಲ್ಲ ಅವನು. ಇದು ವ್ಯವಹಾರ, ಮುಯಿ ಅಂತಲ್ಲ. ನೀವು ಕೋಲ್ ಕೊಟ್ಟರೆ ಮತ್ತೆ ನೀವು ನೋಡಿತಾನೆ. ನೋಡಪ್ಪ, ಮರದ ಕೊಂಬೆ ನನ್ನ ತಲೆ ಮೇಲೆ ಬಿದ್ದು ನಾನೇನು ಮಾಡ್ತೀನಿ ಹೇಳು, ಸುಮ್ಮನೆ ಹೊರಟೋಗ್ತೀವಿ ಅನ್ಸುತ್ತಾನೆ. ಅದೇ ರೀತಿ ಇದನ್ನು ಮರದ ಕೊಂಬೆಗೆ ಬುದ್ಧಿ ಇಲ್ಲ, ಅವ್ನಿಗೇನು ಹೇಳೋಕ್ಕಾಗಲ್ಲ. ಇವನಿಗೆ ಹೇಳ್ಬೋದಿಲ್ಲ ಅಂದರೆ ಇವನು ಮರದ ಕೊಂಬೆ ಥರನೇ ಇದ್ದಾನೆ, ಅದಕ್ಕೋಸ್ಕರ ಆ ಕೆಲಸ ಮಾಡಿದ್ದಾನೆ. ಒಂದು ವೇಳೆ ನೀನು ಅಂದ್ಕೊಳ್ಳೋ ಥರ ಬುದ್ಧಿ ಇದ್ದಿದ್ರೆ ಆ ಕೆಲಸ ಮಾಡ್ತಲೇ ಇರಲಿಲ್ಲ. ಈ ರೀತಿ ಏನು ಕೇಳಿತ್ತು ಅದನ್ನ ಮನಸ್ಸಿಗೆ ತಂದ್ಕೊಂಡು ವ್ಯವಹಾರ ಮಾಡಬೇಕು. ಈ ಕೇಳ್ತಿರ್ತೀವಿ, ಬಿಟ್ಬಿಡ್ತೀವಿ, ಎಲ್ಲ ಮತ್ತೆ ಮತ್ತೆ ಮನಸ್ಸು ತಂದ್ಕೋಬೇಕು. ರಾಜನ್ ಸಂಸ್ಕೃತ್ಯ ಸಂವಾದಂ ಇವಂ ಅದ್ಭುತಂ. ಈ ಅದ್ಭುತವಾದಂಥ ಸಂವಾದವನ್ನು ಕೇಳಿ ಹೃಷ್ಯಾಮಿ ಚ ಮುಹುರ್ಮುಹು, ಮತ್ತೆ ಮತ್ತೆ ನಾನು ಪ್ರತಿಕ್ಷಣವನ್ನು ರೋಮಾಂಚನ ಅನ್ನತಕ್ಕಂಥದ್ದು ಆಗ್ತಾ ಇದೆ. ಮತ್ತೆ ಇನ್ನೂ ಅದನ್ನೇ ಮುಂದಕ್ಕೆ ಹೇಳ್ತಾರೆ ನೋಡಿ, 76ನೇದರಲ್ಲಿ ತಚ್ಚ ಸಂಸ್ಕೃತ್ಯ ಸಂಸ್ಮೃತ್ಯ ರೂಪಮತ್ಯದ್ಭುತಂ ಹರೇ ವಿಸ್ಮಯೋ ಮೇ ಮಹಾನ್ ರಾಜನ್ ಪಶ್ಯಾಮಿ ಚ ಪುನಃ ಪುನಃ. ಸಂಜಯ ಉವಾಚ ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ ರೂಪಮತ್ಯದ್ಭುತಂ ಹರೇ ವಿಸ್ಮಯೋ ಮೇ ಮಹಾನ್ ರಾಜನ್ ಪಶ್ಯಾಮಿ ಚ ಪುನಃ ಪುನಃ. ತಚ್ಚ ಸಂಸ್ಕೃತ್ಯ ಸಂಸ್ಕೃತ್ಯ, ಮತ್ತೆ ಮತ್ತೆ ಅದನ್ನು ಸ್ಮರಣೆ ತಂದುಕೊಂಡು ಹರೇಹೇ ರೂಪಂ ಅದ್ಭುತಂ, ಹರಿಯ ಒಂದು ರೂಪವನ್ನು ಅಂದರೆ 2 ರೀತಿಯಲ್ಲಿ ತಗೋಬೇಕು ನಾವಿಲ್ಲಿ. ಒಂದು ವಿಶ್ವರೂಪ ಸಂದರ್ಶನ ಅನ್ನತಕ್ಕಂಥ ತೋರಿಸಿದಾಗ ಅಲ್ಲಿ ಕೂಡ ಸಂಜಯ ಮಾತಾಡಿದ್ದಾನೆ 11ನೇ ಅಧ್ಯಾಯದಲ್ಲಿ. ಅಧ್ಯಾಯ ನೋಡೋದೇನು ಬೇಡ, ಸುಮ್ಮನೆ ಕೇಳಿ. ಅಲ್ಲಿ ರಾಜನೇ ಮಹಾಯೋಗೇಶ್ವರದ ಹರಿಯು ಹೀಗೆಂದು ನುಡಿದು ಆಮೇಲೆ ಪಾರ್ಥನಿಗೆ ಐಶ್ವರ್ಯನ ಪರಮರೂಪವನ್ನು ತೋರಿಸಿದನು. ಸಾಕಾರ ರೂಪ ಅನ್ನತಕ್ಕಂಥ ಮೊದಲು ತೊಗೊಂಡಿದ್ದಾರೆ. ಅನೇಕ ಭಕ್ತ ನಯನಗಳುಳ್ಳವನಾಗಿದ್ದಾಗಿಯೂ, ಅನೇಕ ಅದ್ಭುತ ದರ್ಶನವುಳ್ಳವನಾಗಿಯೂ, ಅನೇಕ ದಿವ್ಯಾಭರಣವುಳ್ಳವನಾಗಿಯೂ, ದಿವ್ಯವಾದ ಅನೇಕೋದ್ಯತ ಆಯುಧಗಳನ್ನಾಗಿಯೂ ಇರುವ ರೂಪವನ್ನು ತೋರಿಸಿದನು. ದಿವ್ಯ ಮಾಲ್ಯ ಅಮೃತನಾದ, ದಿವ್ಯ ಗಂಧಾನುಲೇಪನಾದ, ಸರ್ವಾಶ್ಚರ್ಯಮಯನಾದ, ಅನಂತವಾದ ವಿಶ್ವತೋಮುಖನಾದ ದೇವನನ್ನು ತೋರಿಸಿದನು. ದ್ಯುಲೋಕದಲ್ಲಿ ಸೂರ್ಯ ಸಹಸ್ರ ಬೆಳಕು ಒಮ್ಮೆಗೆ ಎದ್ದುಕೊಳ್ಳುವುದಾದರೆ ಅದು ಆ ಮಹಾತ್ಮನ ಬೆಳಕಿಗೆ ಸಮಾನವಾದೀತು. ನೋಡಿ, ದ್ಯುಲೋಕದಲ್ಲಿ ಸೂರ್ಯ ಸಹಸ್ರದ ಬೆಳಕು ಒಮ್ಮೆಗೆ ಎದ್ದುಕೊಳ್ಳುವುದಾದರೆ ಅದು ಆ ಮಹಾತ್ಮನ ಬೆಳಕಿಗೆ ಸಮಾನವಾದೀತು. ಅನೇಕ ಪ್ರಕಾರವಾಗಿ ವಿಂಗಡವಾಗಿರುವ ಜಗತ್ತಲ್ಲೂ ಅಲ್ಲಿ ದೇವದೇವನ ಶರೀರದಲ್ಲಿ ಅನೇಕ ರೀತಿಯಲ್ಲಿ ಬೇರೆ ಬೇರೆ ಕಾಣ್ತಿರ್ತಕ್ಕಂಥ ಈ ಪ್ರಪಂಚ ಆ ವಿಶ್ವರೂಪ ತೋರಿಸಿದಾಗ ದೇವನಲ್ಲಿ ಶರೀರದಲ್ಲಿ ಏಕತ್ವವಾಗಿದ್ದುದನ್ನು ಆಗ ಪಾಂಡವನು ನೋಡಿದನಂದರೆ ಅರ್ಜುನ ದರ್ಶನ ಮಾಡಿದ. ಆ ರೂಪವನ್ನು ಮತ್ತೆ ಮತ್ತೆ ಮನಸ್ಸು ತಂದುಕೊಂಡ್ರೆ ಭಾಳಷ್ಟು ಆನಂದವಾಗುತ್ತೆ. ಆದರೆ ಅರ್ಜುನ ಅಪ್ಪ ಈ ರೂಪ ನಾನು ವಿಶ್ವರೂಪ ತೋರಿಸ್ತಾ, ಆದರೆ ಇದನ್ನು ನಾನು ನೋಡ್ಲಾರೆ ಮಾಮೂಲಾಗೆ ಬಾ ಅಂದ್ಬಿಟ್ಟ. ಯಾಕೆ ಹೇಳಿ? ಯಾಕೆ ವಿಶ್ವರೂಪ ದರ್ಶನ ಮಾಡಿಸಿದ್ರೆ ಬೇಡಪ್ಪ ಇದನ್ನು ನೋಡ್ಲಾರೆ ನೀನು ಮಾಮೂಲಾಗೆ
ಬಂದ್ಬಿಡು, ಆ ರೂಪ ಬೇಡ ಅಂದ. ಯಾಕಪ್ಪ ಅಂದರೆ ನಮಗೆ ಕಷ್ಟಗಳನ್ನು ಅನುಭವಿಸಿ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ. ಜನ್ಮಗಳಲ್ಲಿ ಕಷ್ಟವನ್ನು ಅನುಭವಿಸಿ ನಮಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ. ಕಷ್ಟಗಳು ಬಂದಾಗ ನಾವು ಹೆಚ್ಚು ಭಯಪಡಲ್ಲ, ಹೇಗೋ ನಿಭಾಯಿಸ್ತೀವಿ. ಇನ್ನೇನು ಮಾಡ್ತೀಯ, ಹೇಗೋ ಒಂದು ಒಪ್ಕೋಬೇಕು ಅಂತ ಮಕ್ಕಳು ಹಾಗೆ ಇರ್ತಾರೆ. ಅದೇ ಸುಖ ಅನ್ನತಕ್ಕಂಥ ಬಂದಾಗ ತಡೆಯೋದು ಕಷ್ಟ. ಯಾಕಪ್ಪ ವಿಶ್ವರೂಪ ದರ್ಶನ ನೋಡಿದ ಅರ್ಜುನನಿಗೆ ಅಬ್ಬ ನಾನು ತಟ್ಕೊಳ್ಳಲ್ಲ, ಇದನ್ನು ಮಾಮೂಲು ರೂಪ ಬಂದ್ಬಿಡು ಅಂತ ಯಾಕೆ ಹೇಳ್ತಾ ಅಂದರೆ ನಮಗೆ ಜನ್ಮಗಳಲ್ಲಿ ಕಷ್ಟನ ಅನುಭವಿಸಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ, ಹೌದಾ? ಆದರೆ ಸುಖವನ್ನು ಅನುಭವಿಸಿ ಅಷ್ಟು ಅಭ್ಯಾಸ ಇಲ್ಲ. ಆದ ಕಾರಣ ಯಾವುದೋ ಸುಖ ಬಂದರೆ ತಕ್ಷಣ ಹಾರ್ಟ್ ಫೇಲ್ ಆಗೋ ಅವಕಾಶ ಇದೆ. ಜ್ಞಾಪಕ ಇದೆ ನಿಮಗೆ? ಒಬ್ಬ ಪಾದ್ರಿ, ಜ್ಞಾಪಕ ಇದೆಯೇ? ಒಬ್ಬ ಆಕಿ ಪಾದ್ರಿ ಅಂತ ಬರ್ತಾಳೆ. ನಮ್ಮ ಯಜಮಾನರಿಗೆ 10 ಲಕ್ಷ ರೂಪಾಯಿ ಲಾಟ್ರಿ ಬಂದಿದೆ. ಅವ್ರ ಜೀವನದಲ್ಲಿ 1,000 ರೂಪಾಯಿ ಕೂಡ ನೋಡಿಲ್ಲ ಸರಿಯಾಗಿ. 10 ಲಕ್ಷ ಲಾಟ್ರಿ ಬಂದಿದೆ ಅಂದರೆ ಅವ್ರು ಎಲ್ಲಿ ಹಾರ್ಟ್ ಫೇಲ್ ಆಗುತ್ತೋ, ಸುಖಕ್ಕೆ ನಾವು ಹೊಂದ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಯಾಕೆ? ಕಷ್ಟ ಅದು ಅನುಭವಿಸಿ ಅಡ್ಜಸ್ಟ್ ಆಗಿದ್ದೀವಿ, ಸುಖಕ್ಕೆ ಹೊಂದ್ಕೊಳ್ಳೋದು ಕಷ್ಟ. ಅದಕ್ಕೆ 10 ಲಕ್ಷ ರೂಪಾಯಿ ಲಾಟ್ರಿ ಅಂದರೆ ಅವ್ರಿಗೆಲ್ಲಿ ಹಾರ್ಟ್ ಫೇಲ್ ಆಗುತ್ತೋ ಅಂತ ನಂಗೆ ಭಯ ಆಗುತ್ತೆ. ಹೇಗೆ ತಿಳಿಸೋದು ಅವ್ರಿಗೆ ಅಂದರೆ, ಏನು ಭಯಪಡಬೇಡಮ್ಮ, ನನ್ನ ಹತ್ರ ಕರ್ಕೊಂಬ, ನಾನು ನಿಧಾನವಾಗಿ ಹೇಳ್ತೀನಿ ಅವ್ರಿಗೆ ಅಂತಾರೆ. ಸಂಜೆಗೆ ಬನ್ನಿ ಅಂತಾರೆ. ಸಂಜೆಗೆ ಹೋಗೋ ಅಷ್ಟರಲ್ಲಿ ಅವ್ರು ಪ್ಲ್ಯಾನ್ ಹಾಕಿರ್ತಾರೆ, ಯಾವ ರೀತಿ ಹೇಳಬೇಕು, ಅವ್ನಿಗೆ ಹಾರ್ಟ್ ಫೇಲ್ ಆಗಬಾರ್ದು ಅಂತ ನಿಧಾನವಾಗಿ ಹೇಳೋಣ ಅಂತ ಪ್ಲ್ಯಾನ್ ಹಾಕಿರ್ತಾರೆ. ಅವರು ನಿನಗೆ 1 ಲಕ್ಷ ರೂಪಾಯಿ ಲಾಟ್ರಿ ಬಂದಿದೆಯಪ್ಪ ಅಂತಾರೆ. 10 ಲಕ್ಷ ಅಂದರೆ ಹಾರ್ಟ್ ಫೇಲ್ ಆಗುತ್ತೆ ಅಂತ 1 ಲಕ್ಷ ಲಾಟ್ರಿ ಬಂದಿದೆ ಅಂತಾರೆ. ಅವನೇನು ಮಾಡ್ತಾರೆ, ಹೌದಾ, ಹಾಗಿದ್ಮೇಲೆ ನಿಮ್ಗೆ 50,000 ಕೊಡ್ತೀನಿ ಅಂತಾನೆ. 50,000 ಕೊಡ್ತೀನಿ ಅಂದ ತಕ್ಷಣ ಹೌದಾ ಅಂತ ಪಾದ್ರಿಗೆ ಹಾರ್ಟ್ ಫೇಲ್ ಆಯಿತು. ಪಾದ್ರಿಗೆ ಹೋಗ್ಬಿಟ್ಟ. ಯಾಕೆ ಪಾಪ 5,000 ಡೊನೇಷನ್ ಕೊಟ್ಟೋರಿಲ್ಲ. ಇವ್ನು 50,000 ಕೊಡ್ತೀನಿ ಅಂದ ತಕ್ಷಣ ಅಬ್ಬೋ ಅಂತ ಹೋಗಿಬಿಟ್ಟು ಪ್ರಾಣ. ಯಾಕೆ ನಮಗೆ ಚೆನ್ನಾಗಿ ಜನ್ಮಗಳಲ್ಲಿ ಕಷ್ಟ ಅನುಭವಿಸಿ ಅಭ್ಯಾಸ ಆಗಿಬಿಟ್ಟಿದೆ. ಅದಕ್ಕೆ ವೇದಾಂತ ಕ್ಲಾಸ್ಗೆ ಜನ ಬರೋದು ಕಮ್ಮಿ. ಯಾಕೆ ಅಂದರೆ ಇಲ್ಲಿ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಇದು ವೇದಾಂತ. ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಅಂದರೆ ಇದು ಯಾರೋ ಒಬ್ಬ ಹಳ್ಳಿಯವನು ಡಿಸ್ಟ್ರಿಕ್ಟ್ ಕಲೆಕ್ಟ್ ಆಗಿಬಿಟ್ಟ ಹುಡುಗ. ಕಲೆಕ್ಟ್ರಾದ ನಮ್ಮ ತಂದೆ ಒಬ್ಬ ಎಷ್ಟು ಕಷ್ಟ ಓದಿಸಿ ನನ್ನ ಈ ಸ್ಥಿತಿಗೆ ತಂದರು. ಸ್ವಲ್ಪ ದಿವಸ ಸುಖವಾಗಿರಲಿ ಅವರು, ಸುಮ್ಮನೆ ಹಳ್ಳಿನಲ್ಲೇ ಒದ್ದಾಡ್ತಾರೆ ಅಂದ್ಬಿಟ್ಟು ಟೌನಿಗೆ ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ 1-2 ತಿಂಗಳು ಇಟ್ಕೊಂಡು ಚೆನ್ನಾಗಿ ಉಪಚಾರ ಮಾಡಿ ಮತ್ತೆ ವಾಪಸ್ ಕಳಿಸ್ಕೊಡ್ಬೇಕಾದ್ರೆ ಫಸ್ಟ್ ಕ್ಲಾಸ್ ಟಿಕೆಟ್ ತೆಗೆದು ಫಸ್ಟ್ ಕ್ಲಾಸ್ ಟಿಕೆಟ್ ತೆಗೆದು ಟ್ರೈನಲ್ಲಿ ಕೂಡಿಸ್ತಾನೆ. ನಮ್ಮ ಹಳ್ಳಿನಲ್ಲಿ ನಿಲ್ಲುತ್ತೆ, ಅಲ್ಲಿ ಇಳಿಯುತ್ತ ನೋಡಿದ್ರೆ ಅಲ್ಲಿ ಒಬ್ಬನೇ ಕೂತ್ಕೊಂಡು ಇನ್ಯಾರಿಲ್ಲ. ಓಹೋ, ನನ್ನ ಮಗ ಎಲ್ಲಿ ಜನ ಕೂಡಬಾರ್ದು ಅಲ್ಲಿ ಕೂಡಿಸ್ಬಿಟ್ಟಿಯಾನೆ, ಅವ್ನಿಗೆ ಗೊತ್ತಿಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡಿದ್ದ. ನೆಕ್ಸ್ಟ್ ಸ್ಟೇಜ್ ಯಾರು ಬರ್ತಾರೆ ನೋಡೋಣ ಅಂದರೆ ಎಲ್ಲರೂ ಈಗ ಬಂದು ನೋಡ್ತಾರೆ, ಫಸ್ಟ್ ಕ್ಲಾಸ್ ಅಂದ್ಬಿಟ್ಟು ಹೊರಟೋಗ್ತಾರೆ. ಓಹೋ, ಇಲ್ಲಿ ಕೂಡೋ ಜಾಗ ಅಲ್ಲ, ಯಾಕೆ ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಯಾಕೋ ಸರಿ ಹೋಗಲಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಸ್ಟೇಷನಲ್ಲಿ ಇಳಿದ್ಬಿಟ್ಟು ಜನರಲ್ ಕಂಪಾರ್ಟ್ಮೆಂಟ್ಗೆ ಹೋಗ್ತಾನೆ. ಜನರಲ್ ಕಂಪಾರ್ಟ್ಮೆಂಟಲ್ಲಿ ಸಾಕಷ್ಟು ಜನ ಇರ್ತಾರೆ, ಇವನು ಭುಜದ ಮೇಲೆ ಇಬ್ಬರು ಕೂಡ್ತಾರೆ. ಇದು ಸರಿ ಇದೆ, ಇದು ಜನ ಕೊಡೋದು. ಈ ವೇದಾಂತನೂ ಅಷ್ಟೇ, ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್, ಜಾಸ್ತಿ ಜನ ಬರೋಲ್ಲ. ಹಾಯಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ, ಯಾವ ತೊಂದರೆ ಇರಲ್ಲ. ಆದರೆ ನಮ್ಗೆ ಆ ಕಷ್ಟದಲ್ಲಿ ಜನ್ಮ ಒದ್ದಾಡಿ ಮನೆಗೆ ಯಾರಿಲ್ಲ ಅಂದರೆ ಯಾರು ಹೇಳ್ತಾರೆ, ಸ್ವಾಮೀಜಿ ಹೊತ್ತೇ ಹೋಗಲ್ಲ. ಇದನ್ನು ನನಗೆ ನಿಮ್ಗೆ ಅರ್ಥ ಅಂತ ಹೇಳ್ತೀನಿ. ಕೆಲಸ ರಿಸೈನ್ ಮಾಡಬೇಕಾದ್ರೆ ಬೆಳಿಗ್ಗೆ 6-7:45 ಸಂಜೆ 4:15 ತನಕ ಫ್ಯಾಕ್ಟ್ರಿಯಲ್ಲೇ ಇರ್ತೀನಿ. ಮತ್ತು ಇವಾಗ ರಿಸೈನ್ ಮಾಡಿಬಿಟ್ರೆ ಹೇಗೆ ಕಾಲ ಕಳೆಯೋದು, ಹೇಗನ್ನ ಆಗಲಿ ಬಿಡು ಅಂತ ಹೊತ್ತಿನಲ್ಲಿ ರಿಸೈನ್ ಮಾಡಿ ಇವತ್ತಿನ ತನಕ ಎಕ್ಸ್ಟ್ರಾ ಟೈಮನ್ನು ಸಿಗೋಲ್ಲ. ಮತ್ತು ಯಾಕೆ ಕಾಲ ಕಳೆಯೋದು ಅನ್ನೋದು ಏಕಾಂತವಾಗಿದ್ದು ಭಾಳ ಸಂತೋಷ. ಧ್ಯಾನ ಮಾಡು, ಗ್ರಂಥ ಅಧ್ಯಯನ ಮಾಡು, ಯೋಗ ಮಾಡು, ಮತ್ತು ಈ ಮಾಡ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ.
ಆದರೆ ನಮಗೆ ಈ ಕಷ್ಟನೇ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಅದ ಕಾರಣ ಈ ಮನಸ್ಸನ್ನು ತೆಗೆದುಕೋಬೇಕಾದ್ರೆ, ಬದಲಾಯಿಸಬೇಕಾದ್ರೆ ಮತ್ತೆ ಮತ್ತೆ ಅವ್ರು ಹೇಳಿರ್ತಕ್ಕಂಥ ಮನಸ್ಸು ತಂದ್ಕೋಬೇಕು. ಆ ಪರಮಾತ್ಮ ರೂಪವನ್ನು ಮತ್ತೆ ಮತ್ತೆ ನಾನು ತಗೊಂಡಾಗ ಆ ಸಾಕಾರ ರೂಪ ಬಹಳ ಆನಂದವಾಗುತ್ತೆ. ಮತ್ತು ನಿರಾಕಾರ ತತ್ವವನ್ನು ಹೇಳಿದ್ದಾರೆ. ಹೌದಾ? ನಾ ಸತ್ವೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ತತಃ ಉಭಯೋರಪಿ ದೃಷ್ಟವಂತ ತನಯೋ ತತ್ತದರ್ಶವಿ. ಅಸತ್ತಾಗಿರ್ತಕ್ಕಂಥ ಈ ಪ್ರಪಂಚಕ್ಕೆ ಇರುವಿಕೆ ಅನ್ನತಕ್ಕಂಥ ಇಲ್ಲ. ನೋಡಿ, ಮನುಷ್ಯನ ಸಮಸ್ಯೆ ಇದೆ. ಇರೋದು ಇರುವಂತೆ ಕಾಣಲ್ಲ. ಅರ್ಥವಾಗುತ್ತೆಯಾ? ಇರೋದು ಇರುವಂತೆ ಕಾಣಲ್ಲ. ಯಾವುದಿರುವಂತೆ ಕಾಣುತ್ತೋ ಅದಿಲ್ಲ. ಇರೋದು ಇರುವಂತೆ ಕಾಣಲ್ಲ, ಯಾವುದಿರುವಂತೆ ಕಾಣುತ್ತೋ ಅದು ಇರೋದಲ್ಲ. ಹೌದಾ? ಈಗ ಈ ನಾಮರೂಪಾತ್ಮ ಅಂತ ಪ್ರಪಂಚ ನಾನು ಹೇಳಿದ್ದಲ್ಲ, ಕರೆನಲ್ಲಿ ಹೇಳ್ತೀರ, ತೋರಿಸಿ ಕರೆನಲ್ಲಿನ. ಇದು ಕರೆನಲ್ಲಿ ಅಂತ ತೋರ್ಸೋಕ್ಕಾಗಲ್ಲ. ಇವೆಲ್ಲ ಸೇರಿಸಿ ಕರೆನಲ್ಲಿ ಅಂತೀವಿ. ಅಲ್ಲಿಗೇನಾಯಿತು? ವ್ಯವಹಾರಕ್ಕೆ ಅದೊಂದು ಶಬ್ದ. ಅದೇ ರೀತಿ ನೀವು ಯಾವುದನ್ನು ನೋಡಿ, ವ್ಯವಹಾರಕ್ಕಾಗಿ ಶಬ್ದ ಇಟ್ಕೊಂಡಿದೆ ಹೊರತು ತೋರ್ಸೋಕ್ಕಾಗಲ್ಲ. ಈಗ ಶರೀರ ಅಂತೀರ, ತೋರಿಸಿ. ಅಯ್ಯ ರಾಮ, ಇದೇನೆ ಇದು ಕೈಯೋ ಶರೀರನ? ಏನು ಹೇಳಿ? ಕೈ. ಹೌದಾ? ಶರೀರ ತೋರಿಸೋ, ಬರೀ ಕೈ, ತಲೆ, ಕಾಲು ತೋರಿಸ್ಬೇಡ. ಶರೀರ ತೋರಿಸಂದ್ರೆ ಇವೆಲ್ಲ ಸೇರಿಸಿ ಶರೀರ ಅಂತೀವಿ. ಹೌದಾ? ಹೋಗಿ ಕೈ ಅಂತೀರ. ಇವಾಗ ಯಾವುದ್ರಲ್ಲೇ ನಾವು ಕೈ ತೋರಿಸ್ತಿದ್ದೀನಿ? ಚರ್ಮ, ಮಾಂಸ, ಮೂಳೆ, ರಕ್ತ ಇರೋದೇನು? ಇದೇ ತಾನೆ. ಚರ್ಮ, ಮಾಂಸ, ಮೂಳೆ, ರಕ್ತ ಹೇಳೋದು ಕೈ ಅಂತ, ಹೇಳೋದು ಶರೀರ ಅಂತ. ಹೋಲಿ ಚರ್ಮ, ಮಾಂಸ, ಮೂಳೆ, ರಕ್ತ ಇದನ್ನು ಇದೆಯೋ ಇಲ್ಲ ಒಪ್ಕೊಂಡಿದ್ರೆ ಪಂಚಮಹಾಭೂತಗಳ ವಿಕಾರ. ಅದು ಪಂಚಮಹಾಭೂತಗಳ ವಿಕಾರ. ತಂದೆ ತಾಯಿ ತಿಂದಂಥ ಆಹಾರ ರೇತಸ್ಸ ಪರಿಣಾಮ ಆಗಿ ಈ ರೂಪದಲ್ಲಿ ಹೊರಗಡೆ ಬರುತ್ತೆ. ಮತ್ತು ಇಲ್ಲಿ ದಿವಸ ನಾವು ಆಹಾರ ಹಾಕಿ ಇಷ್ಟು 80 kg 90 kg ಏನೋ ತಯಾರಾಗಿದೆ. ಅಂದರೆ ಇದು ಆಹಾರದ ವಿಕಾರ. ಆಹಾರ ಎಲ್ಲಿಂದ ಬಂತು? ಪಂಚಮಹಾಭೂತಗಳ ವಿಕಾರ. ಪಂಚಮಹಾಭೂತಗಳು ಅಂತ ಎಲ್ಲಿಂದ ಬಂತು? ಪರಮಾತ್ಮ ಸ್ವರೂಪ. ಅಂದಾಗ ಇದು ಕೇವಲ ಯಾವ ರೀತಿ ಕಾಣ್ತಿದೆಯೋ ಆ ರೀತಿ ರುಚಿ ಪರಮಾತ್ಮ ಸ್ವರೂಪನೇ ಸತ್ಯ. ಹೌದಾ? ಅಂದಾಗ ಆ ನಿರಾಕಾರ ತತ್ವ ಅಂದರೆ ನಮ್ಮ ಬುದ್ಧಿ ಒಪ್ಕೋಬೇಕಾದ ನಿರಾಕಾರ ತತ್ವನ ಆ ನಿದ್ದೆ ಅನುಭವ ನಿಮ್ಮ ಮನಸ್ಸಿಗೆ ತಂದ್ಕೋಬೇಕು. ಸಮಾಧಿನಲ್ಲೂ ಅದೇ ರೀತಿ ಅನುಭವ ಆಗುತ್ತೆ ಅಂತಾರೆ, ಮತ್ತು ಮೂರ್ಛೆನಲ್ಲೂ ಅದೇ ರೀತಿ ಅನುಭವ ಆಗುತ್ತೆ ಅಂತಾರೆ, ಮತ್ತು ಇದು ಅನಸ್ತೇಷಿಯಾ ಆಪರೇಷನ್ ಮಾಡಬೇಕಾದ್ರೆ ಕೊಡ್ತಲ್ಲ ಅವಾಗ ಆ ರೀತಿ ಅನುಭವ ಆಗುತ್ತೆ ಅಂತಾರೆ. ಆದರೆ ಈ ಅನುಭವಗಳು ಎಲ್ರಿಗೂ ಇಲ್ಲ. ಸಮಾಧಿ ಅನುಭವ ಯಾರಿಗಿದೆಯೋ ಯಾರಿಗಿರೋ ಗೊತ್ತಿಲ್ಲ. ಹೌದಾ? ಒಂದು ವೇಳೆ ಸಮಾಧಿ ಮಾಡೋದು ಒಳ್ಳೆಯದೇ. ಆದರೆ ಸಮಾಧಿಯಲ್ಲಿ ಜ್ಞಾನ ಆಗುತ್ತೆ ಅಂತಾರೆ, ಆಗಲ್ಲ. ಸಮಾಧಿ ಮಾಡೋದು ಯಾಕಪ್ಪ ಒಳ್ಳೆಯದು ಅಂದರೆ, ಸಮಾಧಿಯಲ್ಲಿ ಇದ್ದಷ್ಟು ದಿವಸ ಇದ್ದಷ್ಟು ಕಾಲ ನೀನು ಹಾಯಾಗಿರ್ತೀಯ, ಮನೆಗಿರೋರು ಹಾಯಾಗಿರ್ತಾರೆ. ಒಂದರೆ ಸಮಾಧಿ ಇಲ್ಲ ಏನೋ ಗಲಾಟೆ ಮಾಡ್ತಿರ್ತೀಯ. ಆ ದೃಷ್ಟಿ ಮತ್ತು ಅಂತಃಕರಣ ಶರೀರ ತಯಾರಾಗುತ್ತೆ, ಒಳ್ಳೆಯದು. ಆದರೆ ಸಮಾಧಿಯಲ್ಲಿ ಜ್ಞಾನ ಆಗಲ್ಲ. ಆ ಸಮಾಧಿನಲ್ಲೂ ನಾನು ಅನ್ನತಕ್ಕಂಥ ಅನಿಸಿಕೆ ನಾನು ಇದ್ದೀನಿ ಅಂತಕ್ಕಂಥ ಇರೋಲ್ಲ. ಈ ಅನುಭವಗಳು ಸಮಾಧಿ, ಮೂರ್ಛೆ, ಅನಸ್ತೇಷಿಯಾ ಇವೆಲ್ಲರಿಗೂ ಇಲ್ಲ. ಆದ ಕಾರಣ ಶಾಸ್ತ್ರ ಅದನ್ನು ತಗೊಳ್ಳಲ್ಲ. ಎಲ್ರಿಗೂ ಅನುಭವದಲ್ಲಿರ್ತಕ್ಕಂಥ ನಿದ್ದೆ ಅಂತ ಹೇಳುತ್ತೆ. ಆ ನಿದ್ದೆನೇ ಇವು ನಾವು ಮನಸ್ಸು ತಂದುಕೊಂಡ್ರೆ ಏನಿದೆ ಅಲ್ಲಿ ಅಂತ ಒಂದ್ಸಲ ನೋಡಿಕೊಂಡ್ರೆ ಏನೂ ಇಲ್ಲ ಅಂತೀವಿ. ಹೌದಾ? ಏನೂ ಇಲ್ಲ ಅಂತ ನೀನಿದ್ದೀಯೋ ಇಲ್ಲ ಅಂದರೆ ಇದ್ದೀನಿ. ಯಾವ ರೀತಿ ಇದೆಯಾ? ಆನಂದವಾಗಿದ್ದೀನಿ. ಆ ಆನಂದ ಇಲ್ಲಿಂದ ಬಂತು? ಬಂದಿದ್ದಲ್ಲ, ನೀನೇ ಅದು. ಇದನ್ನು ಆ ಕೃಷ್ಣ ಪರಮಾತ್ಮ ಅರ್ಜುನ್ ಬಿಡಿಸಿ ಹೇಳಿದಾಗ ಸಂಜೆಯನ್ನು ಕೇಳಿದರೆ ಭಾಳಷ್ಟು ಆನಂದವಾಗಿದೆ. ಆ ವಿಶ್ವರೂಪ ದರ್ಶನ ಅನ್ನತಕ್ಕಂಥದ್ದು ಸಾಕಾರ ರೂಪದಲ್ಲೂ ಆನಂದ ಮತ್ತು ಈ ನಿರಾಕಾರದಲ್ಲೂ ಆನಂದ. ಆದ ಕಾರಣ ಮತ್ತೆ ಮತ್ತೆ ಆ ರೂಪವನ್ನು ಮನಸ್ಸಿಗೆ ತಂದುಕೊಂಡು ನಾನು
ಸಂತೋಷ ಪಡ್ತಾ ಇದ್ದೇನೆ, ಹರ್ಷಗೊಳ್ಳುತ್ತಿರುತ್ತೇನೆ. ಆ ಹರಿಯ ಅದ್ಭುತವಾದ ರೂಪವನ್ನು ವಿಶ್ವರೂಪವನ್ನು ನೆನೆನೆಂದು ಎಲೆ ರಾಜನೇ ನನಗೆ ಮಹಾವಿಸ್ಮಯವಾಗುತ್ತಿದೆ, ಮತ್ತೆ ಮತ್ತೆ ರೋಮಾಂಚವಾಗುತ್ತಿದೆ. ಅಷ್ಟೇ ಅಲ್ಲ, ನಾವು ಆ ನಿರಾಕಾರ ತತ್ವೇ ನಾನು, ಆನಂದ ಸ್ವರೂಪವೇ ನಾನು ಅನ್ನತಕ್ಕ ಚೆನ್ನಾಗಿ ನಿಶ್ಚಯ ಆದರೆ ಮತ್ತೆ ಈ ಭಿಕ್ಷುಕ ಇರಲ್ಲ. ಭಿಕ್ಷುಕ ಅಂದರೆ ಯಾರು? ಬೇಕು 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 ಬೇಕು, ಬೆಳಿಗ್ಗೆ ಇದ್ದಾಲಿಂದ ರಾತ್ರಿ ಮಲಗೋ ತನಕ, ಹುಟ್ಟಿದಾಲಿಂದ ಸಾಯೋ ತನಕ ಬೇಕು 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 ಅಂತಿರ್ತಾನೆ. ಹೌದಲ್ಲ? ಎಲ್ಲಿನ ತನಕ ಬೇಕು ಅನ್ನೋ ಭಿಕ್ಷುಕ ಇರ್ತಾನೋ ಅಲ್ಲಿನ ತನಕ ನೆಮ್ಮದಿಯಾಗಿರೋಕ್ಕಾಗಲ್ಲ. ಆದರೆ ಆ ನಿರಾಕಾರ ತತ್ವ ಅನ್ನತಕ್ಕ ನಾವು ಅರ್ಥ ಮಾಡಿಕೊಂಡ್ರೆ ಈ ಬೇಕು ಅನ್ನತಕ್ಕ ಭಿಕ್ಷುಕ ಇವನು ಕೇವಲ ತೋರಿಕೆ, ಹುಸಿ. ಚೆನ್ನಾಗಿ ಜೀವನದಲ್ಲಿ ನೋಡ್ಕೋಬೋದು. ಈ ನಾನಿಂತವಳು ನಾನಿಂತವನು ಅನ್ನೋದು ಎಲ್ಲೆಲ್ಲಿ ವ್ಯವಹಾರ ಮಾಡ್ಕೊಂಡು ಯಾರ್ಯಾರ ಹತ್ರ ಯಾವ ರೀತಿ ವ್ಯವಹಾರ ಮಾಡ್ತೀವೋ ಆ ರೀತಿ ಎದ್ಕೊಳ್ತೀವಿ ನಾನು ಅನ್ನೋದು. ಅದು ಕೇವಲ ಒಂದು ಅಂತಃಕರಣದ ಒಂದು ವೃತ್ತಿ ಅಷ್ಟೇ. ಸೊ ಎಲ್ಲ ವೃತ್ತಿ ಹಿಂಭಾಗದಲ್ಲಿ ನಾನು ಅನ್ನತಕ್ಕಂಥ ವೃತ್ತಿ ಸ್ಥಿರವಾಗಿದೆ. ಆದ ಕಾರಣ ಅದನ್ನು ಸತ್ಯ ಅಂದ್ಕೊಳ್ತೀವಿ. ಅಲ್ಲ, ನಾನಿಂತವಳು ನಾನಿಂತವನು ಅನ್ನತಕ್ಕಂಥ ಮನಸ್ಸು ಎದ್ಕೊಳ್ಳುತ್ತೆ, ಮತ್ತೆ ಇದು ಆಗುತ್ತೆ. ಅದು ಎಷ್ಟು ಸಲ ನಾವು ಅಹಂಕಾರ ತೆಗೆದುಹಾಕೊಂಡು ಆ ಸ್ವಸ್ವರೂಪದಲ್ಲಿ ಆ ಅನುಭವದಿಂದ ಅನುಭವಿಸ್ತೀವೋ, ನಿಮ್ಗೆ ಅರ್ಥ ಆಗಂತ ಈ ಥರ ಹೇಳಬೇಕು. ಅನುಭವದಿಂದ ಅನುಭವಿಸ್ತೀವಿ. ಹೌದಾ? ನಿದ್ದೆಯಲ್ಲಿರ್ತಕ್ಕಂಥ ಆನಂದವನ್ನು ಆ ಆನಂದದಿಂದಲೇ ಅನುಭವಿಸ್ತೀವಿ. ಮತ್ತಿನ್ನು ಬೇರೆ ಯಾವುದು ಇಲ್ಲ ಅಲ್ಲಿ. ಮತ್ತೆ ಮತ್ತೆ ಅದು ನಮಗೆ ಆನಂದವನ್ನು ತಂದುಕೊಡ್ತಾ. ಅಷ್ಟೇ ಅಲ್ಲ, ಅದೇ ಸ್ವರೂಪ ನಾನು ಅಂದರೆ ಅದರಲ್ಲಿ ತೃಪ್ತ ಸ್ವರೂಪ. ಅದು ತೃಪ್ತಿ ಅಂದ್ರೇನಪ್ಪ? ಬೇಕು ಅನ್ನೋದು ಇಲ್ಲ, ಬೇಡ ಅನ್ನೋದು ಇಲ್ಲ. ಅದು ತೃಪ್ತಿ ಅಂದರೆ ಸುಮ್ಮನೆ ಮನೆಗೆ ಬೋರ್ಡ್ ಹಾಕೋದಲ್ಲ. ಏನಂತ ಮಗಳಿಗೆ ಹೆಸರಿಡ್ತಾರೆ ತೃಪ್ತಿ ಅಂತ. ಅವಳು ಹುಟ್ಟಿದ ಮೇಲೆ ಮನೆಗೆ ಎಲ್ರಿಗೂ ಅದು ತೃಪ್ತಿನೇ. ಬೇಕು ಅನ್ನೋದು ಇಲ್ಲ, ಬೇಡ ಅನ್ನೋದು ಇಲ್ಲ. ಅದು ತೃಪ್ತ ಸ್ವರೂಪ. ಅದು ಮತ್ತೆ ಮತ್ತೆ ನಾವು ಮನನ ಮಾಡಿ ಇದನ್ನೆಲ್ಲ ತೆಗೆದುಕೊಂಡು ಅಲ್ಲಿಂತರೆ ಮತ್ತೆ ಮತ್ತೆ ಆನಂದ ಅನ್ನತಕ್ಕಂಥದ್ದು ಕಾಣುತ್ತೆ. ಆಗ ಏನು ಬೇಕು ಅನ್ಸಲ್ಲ. ಅದೇ ವೇದಾಂತ ದಿಂಡಿವ ಗ್ರಂಥದಲ್ಲಿ ಹೇಳ್ತಾರೆ, ಅಲಂ ಯಾಗೈರಲಂ ಯೋಗೈಃ ಅಲಂ ಭೋಗೈರಲಂ ಧನೈಃ ಪರಸ್ಮಿನ್ ಬ್ರಹ್ಮಣಿ ಜ್ಞಾತ ಇತಿ ವೇದಾಂತ ಡಿಂಡಿಮಃ. ಅಲಂ ಯಾಗೈಃ, ಯಜ್ಞಯಾಗಾದಿ ಕರ್ಮ ಮಾಡಿದ್ದು ಸಾಕು, ತೃಪ್ತನಾದೆ, ಇನ್ನೇನು ಬೇಡ. ಅಲಂ ಯೋಗೈಃ, ಯೋಗಾಭ್ಯಾಸ ಮಾಡಿದ್ದನ್ನು ಸಾಕು. ಅಲಂ ಭೋಗೈಃ, ಭೋಗ ಅನುಭವಿಸಿದ್ದು ಸಾಕು. ಅಲಂ ಧನೈಃ, ಭೌತಿಕ ಸಂಪಾದನೆ ಮಾಡಿದ್ದು ಸಾಕು. ಯಾಕೆ? ಪರಸ್ಮಿನ್ ಬ್ರಹ್ಮಣಿ ಜ್ಞಾತ. ವೇದಾಂತ ಅನ್ನತಕ್ಕಂಥದ್ದನ್ನು ಶ್ರವಣ ಮಾಡಿ ಆ ಆನಂದ ಸ್ವರೂಪ ಅನ್ನತಕ್ಕಂಥದ್ದಲ್ಲಿ ನಿಂತಿದ್ದಿನಾದ ಕಾರಣ ಏನು ಬೇಕನ್ಸಲ್ಲ. ಅದು ಈ ಶ್ಲೋಕಗಳನ್ನ ಕೆಲವರು ಏನು ಮಾಡಿದರೆ, ಈ ಶ್ಲೋಕಗಳು ಅವ್ರಿಗೆ ಗೊತ್ತಿದೆಯೋ ಇಲ್ಲ, ಬಟ್ ಅವ್ರ ವ್ಯವಹಾರ ನೋಡಿದ್ರೆ ನಾನು ತಿಳ್ಕೊಂಬಿಟ್ಟಿದ್ದೀನಿ. ನನಗೆ ಇವಾಗ ಯಾಗ ಯಾಕೆ, ಧ್ಯಾನ ಯಾಕೆ, ಗ್ರಂಥ ಅಧ್ಯಯನ ಯಾಕೆ, ಏನು ಬೇಡ. ಅಲಂ ಯಾಗೈರ್ ಅಲಂ ಯೋಗೈರ್ ಅಲಂ ಅಷ್ಟು ತನಕ ಇರ್ತಾರೆ. ಅಲಂ ಭೋಗೈಹಿ ಅದು ಬಂದಿಲ್ಲ. ಭೋಗ ಅನುಭವಿಸ್ತಲೇ ಇರ್ತಾರೆ. ಏನಯ್ಯ ಮತ್ತೆ ಹೀಗೆ ಹೇಳ್ತೀಯ ಅಂದರೆ, ನಾನು ಅನುಭವಿಸ್ತಾ ಇಲ್ಲ, ಶರೀರ ಅನುಭವಿಸ್ತಾ ಇದೆ. ನಾನು ಅನುಭವಿಸ್ತಾ ಇಲ್ಲ, ಶರೀರ ಅನುಭವಿಸ್ತಾ ಇದೆ. ಮತ್ತು ನೀನು ಮಾಡಲ್ಲ, ಶರೀರನೇ ಸಾಧನೆ ಮಾಡುತ್ತೆ. ಅದನ್ನ ಯಾಕೆ ಬಿಟ್ಟೆ? ಅಲ್ಲಿ ಮಾತ್ರ ಅಲಂ ಆಗಿದೆ, ಬಟ್ ಈ ಭೋಗ ಧನ ಅನ್ನೋದ್ರಲ್ಲಿ ಅಲಂ ಆಗಲಿಲ್ಲ. ಅಂದರೆ ಅರ್ಥವಾಗಿಲ್ಲ. ಅರ್ಥವಾದರೆ ಸಾಧನೆ ಮಾಡತಕ್ಕಂಥ ಅವಶ್ಯಕತೆಯೂ ಇಲ್ಲ, ಮತ್ತೆ ಏನನ್ನ ಪಡೆಯತಕ್ಕಂಥ ಅವಶ್ಯಕತೆಯೂ ಇಲ್ಲ. ಭೋಗವು ಸಾಕು, ಧನವೂ ಸಾಕು ಅನ್ನತಕ್ಕಂಥದ್ದು ತೃಪ್ತಿ ಬರಬೇಕು ನಮಗೆ. ಅಲಂ ವೇದೈರಲಂ ಶಾಸ್ತ್ರೈಃ ಅಲಂ ಸ್ಮೃತಿ ಪುರಾಣಚೈಃ ಪರಮಾತ್ಮನಿ ವಿಜ್ಞಾತ
ಇತಿ ವೇದಾಂತ ಡಿಂಡಿಮಃ. ಪರಮಾತ್ಮ ಅರ್ಥಕೊಂಡ ಮೇಲೆ ಇನ್ನು ವೇದಗಳ ಅರ್ಥಕ್ಕೆ ವೇದ ಅವೇದ ಭವತಿ. ಒಂದು ಸಲ ತಿರುಪತಿಯಿಂದ ನಾನು ಕೆಳಗಡೆ ಬರ್ತಾ ಇದ್ವಿ, ಬೆಟ್ಟದ ಮೇಲಿಂದ ಕೆಳಗೆ ಇಳಿತಾ ಇದ್ದೆ ಬಸ್ಸಲ್ಲಿ. ಪಕ್ಕದಲ್ಲಿ ಯಾರೋ ಒಬ್ಬರು ಮಾಧ್ವ ಬ್ರಾಹ್ಮಣರು ಕೂತ್ಕೊಂಡಿದ್ರು. ಅವರು ಶಂಕರಾಚಾರ್ಯರಿಗೆ ವಿರೋಧ ತಾನೆ. ಅವ್ರು ಕೇಳಿದ್ರು, ಈಗ ಎಲ್ಲವೂ ಅದ್ವೈತ, ಎಲ್ಲವೂ ಆತ್ಮಸ್ವರೂಪ ಬ್ರಹ್ಮಸ್ವರೂಪ ಅನ್ನೋದು ನೀವು ಯಾವುದರಿಂದ ತಿಳ್ಕೊಳ್ತೀರಾ ಅಂತ. ಉಪನಿಷತ್ತುಗಳಿಂದ ವೇದಗಳಿಂದ ತಿಳ್ಕೊಳ್ತೀವಿ ಅಂದೆ. ಅಲ್ಲಿಗೆ ಆ ಪರಮಾತ್ಮ ಸ್ವರೂಪ ತಿಳಿಸ್ಕೊಳ್ತಕ್ಕಂಥ ವೇದ ಸತ್ಯ ಹೌದು ಅಲ್ಲ? ಪರಮಾತ್ಮ ಸ್ವರೂಪವನ್ನು ತಿಳಿಸ್ಕೊಡತಕ್ಕಂಥ ವೇದ ಸತ್ಯ ಹೌದು ಅಲ್ಲ ಅಂದರು. ನಾನು ಹೇಳಿದೆ, ಪರಮಾತ್ಮ ಸ್ವರೂಪ ತಿಳಿಸ್ಕೊಟ್ಟ ಮೇಲೆ ವೇದ ಅವೇದ ಭವತಿ, ಅವು ತಮ್ಮ ಪ್ರಮಾಣತ್ವವನ್ನು ಕಳ್ಕೊಂಬಿಡುತ್ತೆ. ಜ್ಞಾನಿಗೆ ಅದು ಕೂಡ ಪ್ರಮಾಣವಲ್ಲ ಅಂತ. ಅದಕ್ಕೆ ಅವ್ರು ಇನ್ನೊಂದು ಪ್ರಶ್ನೆ ಹಾಕಿದ್ರು. ಪ್ರಮಾಣ ವಿಷಯ ಜ್ಞಾನ ಕೊಟ್ಟ ಮೇಲೆ ಪ್ರಮಾಣತ್ವವನ್ನು ಕಳ್ಕೊಂಡಿರೋದು ನಮ್ಮ ಅನುಭವದಲ್ಲಿ ಇದೆಯೋ? ಈಗ ಕಣ್ಣು ವಿಷಯ ಜ್ಞಾನ ಕೊಟ್ಟ ಮೇಲೆ ಒಂದನ್ನು ತೋರಿಸ್ತು, ಮತ್ತೆ ಕಣ್ಣು ಕಾಣ್ದಿರಾಯಿತು, ಈ ಥರ ಇದೆಯೋ? ಕಿವಿ ಕೇಳಿದ್ವಿ, ಶಬ್ದ ತಿಳಿಸ್ಕೊಡ್ತು, ಮತ್ತೆ ಕಿವಿ ಪ್ರಮಾಣತ್ವ ಕಳ್ಕೊಳ್ತೀನಿ, ಕೇಳೋಕ್ಕಾಗಲ್ಲ ಅಂತ ಈ ಥರ ಏನಿಲ್ಲ. ಮತ್ತು ಅದೇ ರೀತಿ ಶಾಸ್ತ್ರ ಪ್ರಮಾಣ ತನ್ನ ವಿಷಯ ತಿಳಿಸ್ಕೊಟ್ಟ ಮೇಲೆ ಹೇಗೆ ಕಳ್ಕೊಳ್ಳುತ್ತೆ ಅಂದರೆ, ನಾನು ಹೇಳಿದೆ, ಇಲ್ಲಿ ಸೂಕ್ಷ್ಮ ಕೇಳಿ, ಸಾಮಾನ್ಯವಾಗಿ ಈ ಪ್ರಶ್ನೆ ಹಾಕ್ತಿರ್ತಾರೆ. ಬೇರೆ ಯಾವುದೇ ಪ್ರಮಾಣ ನಮಗೆ ಜ್ಞಾನ ಕೊಡಬೇಕಾದ್ರೆ ಪ್ರಮಾತೃ ಅವನು ಉಳಿಸ್ಕೊಂಡು ಜ್ಞಾನ ಕೊಡುತ್ತೆ. ಅರ್ಥ ಆಗುತ್ತೆ, ನಿದ್ದೆ ಬರುತ್ತೆ. ಯಾವುದೇ ಪ್ರಮಾಣ ಆಗಲಿ, ಕಣ್ಣು, ನಿಮ್ಮ ಭಾಷೆಯಲ್ಲಿ ಹೇಳ್ತೀವಿ, ಕಣ್ಣು ನೋಡಬೇಕು, ವಸ್ತು ನೋಡುತ್ತೆ. ಆದರೆ ನೋಡತಕ್ಕಂಥ ನಾನು ಅನ್ನೋದು ಇದನ್ನೆಲ್ಲ ಅವನು ತೆಗೆದುಹಾಕ್ಬಿಟ್ಟು ಕಣ್ಣು ಕೆಲಸ ಮಾಡಲ್ಲ, ಅಥವಾ ಕಣ್ಣು ಕೆಲಸ ಮಾಡಿದ್ರೆ ಅವನು ತೆಗೆದುಹಾಕಲ್ಲ. ಆ ನೋಡೋನು ಇದ್ದೇ ಇರ್ತಾನೆ, ಹೌದಾ? ಕಿವಿ ಕೇಳೋನು ಒಂಥರ ಕೇಳಿಬಿಟ್ವಿ, ಮತ್ತೆ ಕಿವಿ ತನ್ನ ಪ್ರಮಾಣತ್ವವನ್ನು ಕಳ್ಕೊಳ್ತು ಅನ್ನೋದು ಇಲ್ವಲ್ಲ ಅಂತಾರೆ. ಆದರೆ ಇವೆಲ್ಲ ಆ ಪ್ರಮಾಣತ್ವ ಉಳಿಸ್ಕೊಂಡು ಜ್ಞಾನ ಕೊಡುತ್ತವೆ. ಆದರೆ ಈ ಶಾಸ್ತ್ರ ಪ್ರಮಾತ್ಮನೂ ತೆಗೆದಾಕ್ಬಿಡುತ್ತೆ. ತಿಳ್ಕೊಳ್ಳತಕ್ಕಂಥ ನಾನು ತಿಳ್ಕೋಬೇಕು ಅಂತಿರ್ತಲ್ಲ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ತಿಳ್ಕೊಳ್ಳೋನೇ ಇಲ್ವಾಗ್ತದೆ. ಅದಕ್ಕೋಸ್ಕರ ನನಗೆ ಬ್ರಹ್ಮಜ್ಞಾನವಾಯಿತು ಹೇಳಲಿಕ್ಕಾಗಲ್ಲ. ನಾನು ಅನ್ನತಕ್ಕಂಥ ಅಹಂಕಾರ ಬಿದ್ದೋದ್ಮೇಲೆ ನಿಂತು ಬರುತ್ತೆ. ಅರ್ಥ ಆಗುತ್ತೆ ಇದು? ನಾನು ಅನ್ನತಕ್ಕಂಥ ಅಹಂಕಾರ ಇಲ್ಲವಾದರೆ ನಿದ್ದೆ, ಹೌದು ಅಲ್ಲ? ಆದರೆ ನಾನು ಅನ್ನತಕ್ಕಂಥ ಅಹಂಕಾರನೂ ಇದೆ, ಅದು ನಿದ್ದೆಯನ್ನು ನೋಡ್ತಿದೆ ಅನ್ನೋ ಅನುಭವ ನಮಗಿದೆಯೋ? ಇಲ್ಲ. ಅದೇ ರೀತಿ ನಾನಿಂಥವನು ಶಾಸ್ತ್ರ ಪ್ರಮಾಣ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೀನಿ ಅನ್ನತಕ್ಕಂಥ ತೆಗೆದಾಕ್ಬಿಡುತ್ತೆ, ಸ್ವಸ್ವರೂಪದಲ್ಲಿ ಉಳಿಸುತ್ತೆ. ಆದ ಕಾರಣ ವೇದ ಅವೇದ ಭವತಿ, ತಿಳ್ಕೊಂಡಿರ್ತಕ್ಕಂಥವ್ರಿಗೆ ಅವೇದ ಭವತಿ. ಆದ ಕಾರಣ ಸಂಜಯ ಹೇಳ್ತೇನೆ, ಮತ್ತೆ ಅದು ಮನಸ್ಸು ತಂದುಕೊಂಡ್ರೆ ಆನಂದವಾಗುತ್ತಿದೆ ಏನರ್ಥ? ಮತ್ತೆ ನಾವು ಈ ಅನಾತ್ಮಗಳನ್ನು ತೆಗೆದುಹಾಕಿ ಆ ಸ್ವಸ್ವರೂಪದಲ್ಲಿ ಉಳಿಯತಕ್ಕಂಥದ್ದು ಎಲ್ಲಿ ತನಕ ಅದು ಸಹಜ ಸ್ಥಿತಿ ಆಗಬೇಕು ನಮಗೆ. ಈಗಲೂ ಹಾಗೆ ಸಹಜ ಸ್ಥಿತಿನಲ್ಲಿದ್ದೀವಿ, ಅದಕ್ಕೆ ಇದು ಅಭಿಮಾನ ಬರ್ತಿದೆ. ಸಂಪೂರ್ಣವಾಗಿ ಅಭಿಮಾನ ಅಂತಕ್ಕಂಥ ಹಾಕಿ ಕುಡಿದ್ರೆ ಆಗ ಅಲ್ಲಿ ಆನಂದ ಅನ್ನತಕ್ಕಂಥದ್ದೇ ಕಾಣುತ್ತೆ. ಅದಕ್ಕೆ ಕೆಲವು ಶ್ರುತಿ ವಾಕ್ಯಗಳನ್ನು ಕೋಟ್ ಮಾಡ್ತಾರೆ ಇಲ್ಲಿ. ಆತ್ಮಾನಂ ಚೇದಿಜಾನಿ ಯಾದ್
ಅಯಮಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರವನ್ನು ಸಂಚರೇತ್ ಆತ್ಮಾನಂ ಚೇತ್ ಜಾನೀಯಾತ್. ತನ್ನ ಸ್ವಸ್ವರೂಪ ತಿಳ್ಕೊಂಡ್ರೆ ಶರೀರಾಭಿಮಾನವನ್ನು ಕಳ್ಕೊಂಡು ತನ್ನ ಸ್ವಸ್ವರೂಪ ಉಳಿದ್ರೆ ಅಹಮಸ್ಮೀತಿ ಪುರುಷಃ, ನಾನೇ ಆ ಪುರುಷ ಯಾರಪ್ಪ? ಪೂರೈತೀತಿ ಪುರುಷ, ಪೂರ್ಣಾತ್ ಪುರುಷ ಅಂತಾರೆ. ಎಲ್ಲವನ್ನು ವ್ಯಾಪಿಸ್ಕೊಂಡಿರ್ತಕ್ಕಂಥ ಸ್ವರೂಪ, ಎಲ್ಲರಲ್ಲಿರ್ತಕ್ಕಂಥ ಸ್ವರೂಪ, ಆ ಸ್ವರೂಪ ನಾನು ಅನ್ನತಕ್ಕಂಥ ತಿಳ್ಕೊಂಡ್ರೆ ಕಿಮಿಚ್ಚನ್ ಕಸ್ಯ ಕಾಮಾಯ ಅಂತ ತೃಪ್ತ ಸ್ವರೂಪ ಅರ್ಥ ಮಾಡ್ಕೊಳ್ಳೋರಿಗೆ ಇನ್ಯಾವ ಆಸೆ ಬರುತ್ತೆ? ಇನ್ಯಾವ ಆಸೆಗೋಸ್ಕರ ಶರೀರವನ್ನು ಸಂಜರಿ ಶರೀರವನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಾನೆ ಅವನು? ಯಾವ ಆಸೆ ಅನ್ನತಕ್ಕಂಥ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಆಸೆ ಅನ್ನೋದ್ರಲ್ಲಿ ಕೆಟ್ಟ ಆಸೆ ಬರಲ್ಲ, ಒಳ್ಳೆ ಆಸೆ ಬರುತ್ತೆ ಅಂತಾರೆ. ಒಳ್ಳೆ ಆಸೆ ಸಮಾಜ ಸೇವೆ ಮಾಡೋದು ಇಂಥದ್ದು. ಭಗವದ್ಗೀತೆಯಲ್ಲಿ ಪ್ರಜಾತಿ ಯದಾ ಕಾಮನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. ಪ್ರಜಾತಿ ಯದಾ ಕಾಮನ್, ಯಾವಾಗ ಎಲ್ಲ ಆಸೆಗಳು ಮನಸ್ಸಿನ ಆಸೆಗಳನ್ನ ಎಲ್ಲವನ್ನು ಬಿಟ್ಬಿಡ್ತಾನೋ, ಸರ್ವಾನ್ ಪಾರ್ಥ, ಎಲ್ಲ ರೀತಿಯ ಆಸೆಗಳು, ಒಳ್ಳೆಯದು ಕೆಟ್ಟದ್ದು ಅನ್ನೋದಿಲ್ಲ, ಎಲ್ಲ ಆಸೆಗಳು ಬಿದ್ದೋಗುತ್ತೆ. ಯಾಕೆ? ಅವನೇ ತೃಪ್ತ ಸ್ವರೂಪ. ಕಿಮಿಶ್ಚನ್ ಕಸ್ಯ ಕಾಮಾಯ, ಶರೀರವನ್ನು ಮತ್ತೆ ಇನ್ನು ಯಾತಕ್ಕೋಸ್ಕರ ಉಪಯೋಗಿಸ್ತಾನೆ? ಯಾವ ಆಸೆಗೋಸ್ಕರ? ಹೌದಾ? ಅಲ್ಲಿ ಭಾಷೆಯಲ್ಲಿ ಬರೀತಾರೆ, ಪ್ರಜಾತಿ ಯದಾ ಕಾಮನ್ ಸರ್ವಾನ್ ಪಾರ್ಥ ಮನೋಗತ ಆತ್ಮನ್ಯೇವ ಆತ್ಮನ ತುಷ್ಟ ಸ್ಥಿತಪ್ರಜ್ಞ ಆತ್ಮನ್ಯೇವ ಆತ್ಮನ ತುಷ್ಟ. ಎಲ್ಲ ಆಸೆಗಳು ಹೋಗ್ಬಿಟ್ರೆ ಇನ್ನು ಅವನು ಯಾವ ರೀತಿ ಜೀವನ ಮಾಡ್ತಾನೆ ಅಂದರೆ, ಇವನು ಯಾವ ರೀತಿ ಆನಂದವಾಗಿರ್ತಾನೆ? ಆತ್ಮನ್ಯೇವ ಆತ್ಮನ ತುಷ್ಟ, ತನ್ನಲ್ಲಿ ತಾನು ಆನಂದವಾಗಿರ್ತಾನೆ. ಬಾಹ್ಯ ಲಾಭ ನಿರಪೇಕ್ಷ. ನಮಗೇನೋ ಒಂದು ಸಂತೋಷ ಆಗಬೇಕಂದ್ರೆ ಬಾಹ್ಯ ಪ್ರಪಂಚ ಏನೋ ಒಂದು ಪ್ರಾಪ್ತಿ ಆಗಬೇಕು. ಹೌದಾ? ಬಾಹ್ಯ ಪ್ರಪಂಚ ಏನೋ ಒಂದು ಪ್ರಾಪ್ತಿ ಆದರೆ ಸಂತೋಷ. ಜ್ಞಾನಿಯಾಗಿರ್ತಕ್ಕಂಥ ಇದನ್ನು ಅರ್ಥ ಮಾಡ್ಕೊಂಡಿರೋರಿಗೆ ಯಾವುದೇ ಪ್ರಾಪ್ತಿ ಬೇಕಿಲ್ಲ. ಬಾಹ್ಯ ಲಾಭ ನಿರಪೇಕ್ಷ. ಬಾಹ್ಯದಿಂದ ಬಾಹ್ಯ ಯಾವ ಲಾಭವನ್ನು ಅಪೇಕ್ಷೆ ಮಾಡಿದಿರ ತನ್ನಲ್ಲಿ ತಾನು ಆನಂದವಾಗಿರ್ತಾನೆ. ಹೌದಾ? ಯಾಕಪ್ಪ? ತನ್ನ ಸ್ವರೂಪದ ಆನಂದ ಏನು ಅನ್ನತಕ್ಕಂಥದ್ದು ಚೆನ್ನಾಗಿ ಅರ್ಥ ಆಗಿದೆ ಅವನಿಗೆ. ವಿಷಯಗಳಿಂದ ನಮಗೆ ಬರತಕ್ಕಂಥ ಆನಂದ ನಾವು ಸಾಮಾನ್ಯ ವಿಷಯಗಳಿಂದ ಬರುತ್ತೆ ಅಂತೀವಿ. ನಾನು ಆ ಶಬ್ದ ಉಪಯೋಗಿಸ್ತಾ ಇದ್ದೀನಿ, ವಿಷಯಗಳಿಂದ ಆನಂದ ಬರುತ್ತೆ ಅಂತ. ಆದರೆ ಆ ವಿಷಯಗಳನ್ನು ನಾವು ಉಪಯೋಗಿಸ್ಬೇಕಾದ್ರೆ ಏನಾಗುತ್ತೆ ಅನ್ನೋದು ಸ್ವಲ್ಪ ಚೆನ್ನಾಗಿ ವಿವೇಕ ಮಾಡಿಕೊಂಡ್ರೆ ಅವಾಗ ಆನಂದ ಎಲ್ಲಿಂದ ಬರುತ್ತೆ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ಯಾವುದೋ ಒಂದು ವಿಷಯ ಬೇಕು ಅನ್ನಿಸ್ತು ನಮಗೆ, ಹೌದಾ? ಈ ಇಂಥ ಸಭೆಗೆ ಬಂದಿದ್ರಿ ಅಂತ ಇಟ್ಕೊಳ್ಳಿ. ಯಾರೋ ಒಂದೊಳ್ಳೆ ಆಭರಣ ನೋಡಿದ್ರಿ, ಸರಿ, ಪ್ರವಚನ ಮುಗಿದ ತಕ್ಷಣ ಶುರುವಾಯಿತು ಡಿಸ್ಕಷನ್. ಎಲ್ಲಿ ತಗೊಂಡು ಎಲ್ಲಿ ಏನು ಅಂತ. ಆಮೇಲೆ ಇದೇ ಊರಲ್ಲಿ ಸಿಗುತ್ತಾ ಅಂತ ಅನ್ನಿಸ್ತು. ಅಂದರೆ ಬೇಕು ಅನ್ನೋದು ಬಂತು. ಯಾಕೋ ಸಂಜೆ ಹೊತ್ತು ಭಾಳ ಟ್ರಬಲ್ ಮಾಡುತ್ತಿದೆ. ಸಾರಿ, ಎಲ್ಲಿದ್ವಿ? ಆಭರಣಗಳು ಯಾವುದೋ ನೋಡಿದ್ವಿ, ಬೇಕು ಅನ್ನಿಸ್ತು. ಸರಿ, ತಕ್ಷಣ ಮನಸ್ಸು ಅಲ್ಲೋಗಿ ಕೂತ್ಕೊಳ್ತು. ಯಾವುದರಲ್ಲಿ? ಆ ಆಭರಣ ಯಾವುದೋ ಒಂದು ವಿಷಯದಲ್ಲಿ ಹೋಗಿ ಕೂತ್ಕೊಳ್ತು. ಮತ್ತು ಎಲ್ಲಿ ಸಿಗುತ್ತೆ, ಎಷ್ಟಾಗುತ್ತೆ, ಮತ್ತು ಆ ದುಡ್ಡು ನಮ್ಮ ತಿಜೋ ಇಲ್ಲೋ ಅಥವಾ ಸಾಲ ಮಾಡಿ ತಗೊಳ್ಳೋಣ ಏನೋ, ಇದರಲ್ಲೇನಾಯಿತು, ನಮ್ಮಿಂದ ದೂರವಾಗಿ ಆ ವಿಷಯದಲ್ಲೇ ಓಡಾಡ್ತಾರೆ ಮನಸ್ಸು. ಹೌದಾ?
ಆದರೆ ಏನೋ ಪ್ರಯತ್ನ ಪಟ್ವಿ, ಪ್ರಾಪ್ತಿ ಆಯಿತು. ಆ ಪ್ರಾಪ್ತಿ ಆದ ತಕ್ಷಣ ನಮ್ಮಲ್ಲಿ ನಾವು ವಾಪಸ್ ಬಂದ್ಬಿಡ್ತೀವಿ. ಅವಾಗ ಆನಂದ ಅನಿಸುತ್ತೆ. ಅದು ಬೇಕು ಅಂತ ಪ್ರಾರಂಭ ಆದಾಗ ನಮ್ಮಿಂದ ನಾವು ದೂರ ಆದ್ವಿ, ಅವಾಗ ಆನಂದ ಇಲ್ಲ. ಯಾವಾಗ ವಸ್ತು ಪ್ರಾಪ್ತಿ ಆಯಿತೋ ನಮ್ಮಲ್ಲಿ ನಾವು ಆನಂದ, ನಮ್ಮಲ್ಲಿ ಆನಂದನೇ ವ್ಯಕ್ತವಾಗುತ್ತೆ. ಯಾಕೆ ನಮ್ಮಲ್ಲಿ ನಾವು ವಾಪಸ್ ಬಂದ್ಬಿಟ್ವಿ. ಆದರೆ ಈ ನಾವೇನು ಮಾಡ್ತೀವಿ, ಆ ವಿಷಯದಿಂದ ಪ್ರಾಪ್ತಿ ಆಯಿತು, ವಿಷಯ ಪ್ರಾಪ್ತಿ ಆಗಿದ್ದರಿಂದ ಆನಂದ ಸಿಕ್ತು ಅಂತ ಅಲ್ಲಿ ಕಂಡುಕೊಳ್ತೀವಿ. ಹೋಗಿ ಅದೇ ಆನಂದ ಅದೇ ವಿಷಯದಿಂದ ಅಷ್ಟೇ ಆನಂದ ಸಿಗುತ್ತೋ. ಪೂಸರದಿ ಕಾಂತಿ ಸೌರವ ಮೊದಲನೆಯ ತಾಸು ವಾಸನೆ ಅರಸು ಕೊಡಚೆಯ ಬಳಿಕ ಮಾಸಿ ನಗರಲ್ಲಿ ಮುಳ್ಳವುದು ಮೂರನೇ ತಾಸು ಸಂಸಾರ ಕಥೆ ಇದು ಮಂಕುತಿಮ್ಮ. ಹೌದಲ್ಲ? ಅಂದಾಗ ಆನಂದ ಅನ್ನೋ ವಿಷಯಗಳಿಂದ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಇಲ್ಲ, ಆ ಸ್ವಸ್ವರೂಪದಲ್ಲಿ ಆನಂದ ಅನ್ನತಕ್ಕಂದರೆ ಅದನ್ನು ನೆನೆಸ್ಕೊಂಡ್ರೆ ಮತ್ತೆ ರೋಮಹರ್ಷವಾಗುತ್ತೆ, ರೋಮಾಂಚನವಾಗುತ್ತೆ. ಸುಮ್ಮನೆ ಅನವಶ್ಯಕವಾಗಿ ಈ ವಿಷಯ ಸಂಗ್ರಹಣೆಗೆ ಜೀವನನೇ ವ್ಯರ್ಥ ಮಾಡಿಕೊಂಡ್ವಿ ಅನಿಸುತ್ತೆ. ಏನು ಕೆಲಸ ಮಾಡಿದ್ರೂ ಇರತಕ್ಕಂಥ ಬಂಧನವನ್ನು ಬಿಡಿಸ್ಕೊಳ್ಳೋಕೆ ಕೆಲಸ ಮಾಡಬೇಕು ಹೊರತು ಇರೋದನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬಾರ್ದು. ಯಾವ ಮಟ್ಟಕ್ಕೆ ಹೋಗಿರ್ತಾರೆ ಮಹಾತ್ಮರು, ಅದೇ ಗುರುಜಿಎಫ್ ಅಂತ ಒಬ್ರು ಇರ್ತಾರೆ. ಅವರು ಒಂದು ನಾಯಿ ನದಿನಲ್ಲಿ ನೀರು ಕುಡಿಯೋದು ನೋಡ್ತಾರಂತೆ. ಒಂದು ನಾಯಿ ನದಿನಲ್ಲಿ ನೀರು ಕುಡಿಯೋದನ್ನ, ಈ ಪ್ರಾಣಿ ನೀರು ಕುಡಿಬೇಕಾದ್ರೆ ಈ ಥರ ಕುಡಿಯೋದಾದರೆ ನಾನು ಯಾಕೆ ಇದು ಯಾವುದೋ ಪಾತ್ರೆ ಇಟ್ಕೊಂಡು ಅದನ್ನು ರಕ್ಷಣೆ ಮಾಡ್ಕೊಂಡು ಒದ್ದಾಡ್ತೀನಿ ಅಂತ ಅದನ್ನು ತೆಗೆದು ಹಚ್ಚಿ ಬಿಡ್ತಾರೆ. ಅವರು ಹಾಗೆ ಕೈನಲ್ಲಿ ಕುಡಿಯೋಕ್ಕೆ ಶುರು ಮಾಡ್ತಾರೆ. ಅಂದರೆ ವ್ಯವಹಾರ ಮಾಡಬೇಕಾದ್ರೆ ಆದಷ್ಟು ಇರತಕ್ಕಂಥ ಬಂಧನ ಬಿಡಿಸ್ಕೊಳ್ಳೋಕೆ ವ್ಯವಹಾರ ಮಾಡಬೇಕು ಹೊರತು ಹೊಸ ಮಾಡೋಕ್ಕೆ ಹೋಗಬಾರ್ದು. ಆವಾಗ ಮತ್ತೆ ಮತ್ತೆ ಇದನ್ನು ಮನಸ್ಸಿಗೆ ತಂದುಕೊಂಡು ಗುರುಗಳು ಹೇಳಿದ್ದಂತ ಶಾಸ್ತ್ರ ಹೇಳಿದ್ದನ್ನು ಅನಾತ್ಮದಿಂದ ದೂರ ಆಗಿ ಅನಾತ್ಮ ಅಭಿಮಾನ ಬಿಟ್ಟು ಸ್ವಸ್ವರೂಪದ ಆನಂದವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನೇ ಇಲ್ಲಿ ಸಂಜಯ್ ಅವರು ಹೇಳ್ತಾ ಇದ್ದಾರೆ. ಸೊ ಇದಾದಮೇಲೆ ಕೊನೆಯ ಶ್ಲೋಕ ನೋಡಿ, ಇಲ್ಲಿಗೆ 18ನೇ ಅಧ್ಯಾಯ ಮುಗಿಯುತ್ತೆ. 78ನೇ ಶ್ಲೋಕ. ಸಂಜಯ ಉವಾಚ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾನೀತಿರ್ಮತಿರ್ಮಮ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾನೀತಿರ್ಮತಿರ್ಮಮ ಯತ್ರ ಯಸ್ಮಿನ್ ಪಕ್ಷೆ ಯಾರ ಪಕ್ಷದಲ್ಲಿ ಯೋಗೇಶ್ವರ ಸರ್ವಯೋಗಾನಾಂ ಈಶ್ವರ ಎಲ್ಲ ಯೋಗಗಳಿಗೂ ಈಶ್ವರನಾಗಿರ್ತಕ್ಕಂಥ ತತ್ಪ್ರಭಾವತ್ವ ಸರ್ವಯೋಗ ಬೀಜಸ್ಯ ಕೃಷ್ಣ, ಅಂದರೆ ಕೃಷ್ಣನೇ ಎಲ್ಲ ಯೋಗಗಳಿಗೂ ಬೀಜ ಮೂಲ ಮತ್ತು ಎಲ್ಲ ಯೋಗಕ್ಕಾತನೇ ಈಶ್ವರ. ಯತ್ರ ಪಾರ್ಥ ಯಸ್ಮಿನ್ ಪಕ್ಷೆ ಧನುರ್ಧರ ಗಾಂಡೀವ ಧನ್ವ ತತ್ರ ಶ್ರೀಹಿ, ಅಂದರೆ ಯಾವ ಪಕ್ಷದಲ್ಲಿ ಕೃಷ್ಣ ಮತ್ತು ಅರ್ಜುನ ಇಬ್ಬರು ಇದ್ದಾರೋ ತಸ್ಮಿನ್ ಪಾಂಡವಾನ ಪಕ್ಷೆ ವಿಜಯ, ಆ ಪಾಂಡವ ಪಕ್ಷಕ್ಕೆ ವಿಜಯ ಆಗುತ್ತೆ. ಇಷ್ಟೊತ್ತು ಕೇಳಿದ ಧೃತರಾಷ್ಟ್ರ ಅಂತ ಕಾಣುತ್ತೆ. ಈ ಮಾತು ಕೇಳಬೇಕಾದ್ರೆ ಅವನಿಗೆ ಎಷ್ಟು ಸಂಕಟ ಆಗಿರುತ್ತೋ ಏನು, ಯಾವ ಪಕ್ಷದಲ್ಲಿ ಕೃಷ್ಣ ಇದ್ದಾನೋ ಅರ್ಜುನ ಇದ್ದಾನೋ ಅವ್ರಿಗೆ ವಿಜಯ ಆಗುತ್ತೆ. ಅಪ್ಪ ನೀನು ಅಂದ್ಕೊಂಡಿದ್ಯಾ ಏನಂತ, ನನ್ನ ಮಕ್ಕಳು ಗೆಲ್ತಾರೆ, ಅದಕ್ಕೆ ಪ್ರಶ್ನೆ ಹಾಕಿದ್ದಾನೆ. ಮಾಮಕ ಪಾಂಡವ ಆಶ್ಚರ್ಯ ಕಿಂ ಕುರುತ ಸಂಜಯ ಅಂತ, ಹೌದಾ? ಹೇಳಿ ಕರೆಕ್ಟ್ ನೋಡೋಣ. ಕೂತಿರ್ತಾನೆ. ಏನು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ. ಯಾಕೆ ಯುದ್ಧ ನಡೀತಾ ಇದೆಯಾ, ನಮ್ಮವರು ಜಯಿಸ್ತಾರೋ ಇಲ್ಲೋ ಅನ್ನೋದಕ್ಕೋಸ್ಕರ ಪ್ರಶ್ನೆ ಮಾಡ್ಯಾನೆ. ಆದರೆ ಇಲ್ಲಿ ಹೇಳ್ತೇನೆ
ಯಾರ ಪಕ್ಷದಲ್ಲಿ ಕೃಷ್ಣ ಪರಮಾತ್ಮ ಇದ್ದಾನೋ, ಎಲ್ಲಿ ಅರ್ಜುನ ಇದ್ದಾನೋ ಅವ್ರಿಗೆ ವಿಜಯ ಆಗುತ್ತೆ ಹೊರತು ನೀನು ಅಂದ್ಕೊಂಡಿದ್ಯಾ ನನ್ನ ಮಕ್ಕಳು ಜಯಿಸ್ತಾರೆ ಅಂತ ಸಾಧ್ಯವಿಲ್ಲ. ತತ್ರೈವ ಭೂತಿ ಶ್ರಿಯೋ ವಿಶೇಷೋ ವಿಸ್ತಾರಭೂತಿ ಧ್ರುವ ಅವ್ಯಭಿಚಾರಣಿ ನೀತಿ ನಯ ಇತಿ ಏವ ಮತಿ ಮಮ ಇತಿ. ಅಂದರೆ ಅಲ್ಲಿ ಯಾವ ಪಕ್ಷದಲ್ಲಿ ಧನುರ್ಧನಾದ ಗಾಂಡಿಯೊಬ್ಬ ಧನಸ್ಥನ್ನು ಹಿಡಿದಿರುವ ಪಾರ್ಥನಿರುವನೋ, ಎಲ್ಲಿ ಶ್ರೀಕೃಷ್ಣ ಇದ್ದಾನೋ ಅಲ್ಲಿ ಶ್ರೀಯು, ಆ ಪಾಂಡವ ಪಕ್ಷದಲ್ಲೇ ಶ್ರೀ ಅನ್ನತಕ್ಕಂಥದ್ದು ಇರುತ್ತೆ. ವಿಜಯ ಅಲ್ಲಿಯೇ ಭೂತಿ, ಪರಮಾತ್ಮದು ವಿಭೂತಿ, ಇವೆಲ್ಲವೂ ವಿಶೇಷವಾದ ವಿಸ್ತಾರಕ್ಕೆ ಭೂತಿ ಎಂದು ಹೆಸರು. ಶ್ರೀಯ ವಿಶೇಷವಾದ ವಿಸ್ತಾರಕ್ಕೆ ಭೂತಿ ಎಂದು ಹೆಸರು. ಧ್ರುವವಾದ ತಪ್ಪದ ನೀತಿಯು ಎಂದು ಹೀಗೆ, ಅಂದರೆ ಯಾರು